ಕಂಪ್ಯೂಟರ್ನ ಬಿಡಿ ಭಾಗಗಳಂತ ಏನು ಹೇಳಿದ್ವಿ ನಾವು ಇನ್ಪುಟ್ ಔಟ್ಪುಟ್ ಅಂತ ಹೇಳಿದ್ವಿ. ಒಂದೊಂದು ಸ್ವಲ್ಪ ನೋಡ್ಬಿಡೋಣ ಅಂದ್ರೆ ಎಲ್ಲ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ ನೋಡ್ಬಿಡೋಣ ಅಂತ. ಈಗ ಫಸ್ಟ್ ಏನಂತಂದ್ರೆ ನಾವು ಇನ್ಪುಟ್ ಹೋಗ್ಬಿಡೋಣ ಅಂತ. ಇನ್ಪುಟ್ ಡಿವೈಸಸ್ ಆಲ್ರೆಡಿ ನಮ್ಗೆ ಗೊತ್ತಾಗ್ಯಾವ್ರಿ, ಹೌದಾ? ಮೊದಲನೇದಾಗಿ ನಾವು ಯಾವ ತಗೊಂಡ್ರೆ ಕೀಬೋರ್ಡ್ ಅಂತ ತಗೊಂಡ್ಬಿಡೋಣ. ಕೀಬೋರ್ಡ್. ಸೊ ಈ ಕೀಬೋರ್ಡ್ ಅನ್ನೋದು ಹೆಂಗ ಆವಿಷ್ಕಾರ ಹೆಂಗಾಯ್ತು ಅಂದ್ರೆ ಅಥವಾ ಒಂದು ಕಾನ್ಸೆಪ್ಟ್ ಹೆಂಗ್ ಬಂತಂದ್ರೆ ನಮ್ಮ ಟೈಪ್ ರೈಟರ್ ಮಷೀನ್, ಹೌದ್ರಾ ರೀ? ಟೈಪ್ ರೈಟರ್ ಮಷೀನ್ ಹೆಂಗಿತ್ತು, ಈಗ ಟೈಪ್ ರೈಟರ್ ಮಷೀನ್ ಯಾವ ತರ ಕೀಗಳನ್ನ ಜೋಡಿಸಿದಾರೋ ಅದೇ ತರ ನಮ್ಮ ಕೀಬೋರ್ಡ್ ನೂ ಸಹ ಅದಾವ್ರಿ. ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನಂತಂದ್ರೆ ಕೀಬೋರ್ಡ್ ಎನ್ನುವುದು ಒಂದು ಇನ್ಪುಟ್ ಸಾಧನವಾಗಿದೆ, ಇದು ನಮ್ಗೆ ಗೊತ್ತಾಗ್ಯದ. ಎರಡನೇದು ಏನಂತಂದ್ರೆ ಕೀಬೋರ್ಡ್ ನ ಲೇಔಟ್ ಅಂತ ಬರ್ತದೆ, ಇದು ಇಂಪಾರ್ಟೆಂಟ್ ನಮಗೆ. ಕೀಬೋರ್ಡ್ ನ ಲೇಔಟ್, ಕೀಬೋರ್ಡ್ ಒಂದು ಇನ್ಪುಟ್ ಸಾಧನವಾಗಿದ್ದು ಆ ಕೀಬೋರ್ಡ್ ನ ಲೇಔಟ್ ಅಂತ ಬರ್ತದೆ. ಈ ಕೀಬೋರ್ಡ್ ನ ಲೇಔಟ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ QWERTY ಕ್ವಾಟಿ. ನೆಕ್ಸ್ಟ್ ಇನ್ನೊಂದ್ರಿ QWERTZ ಅಂತ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ AZERT ಅಜರ್ಟ್ ಅಂತ ಬರ್ತದೆ. ಇನ್ನೊಂದು ಬರ್ತದೆ QZERT ಕಾರ್ಡ್ಸ್ ಅಂತ ಬರ್ತದೆ. ಸೊ ಇವೆಲ್ಲ ಏನಿದಾವ್ರಿ ಅಂದ್ರೆ ಇವು ಕೀಬೋರ್ಡ್ ನ ಲೇಔಟ್ ಅಂತ ಕರೀತೀವಿ. ಈ ಕೀಬೋರ್ಡ್ ನ ಲೇಔಟ್ ಅಂದ್ರೆ ಏನ್ರಿ ಅಂತಂದ್ರೆ ಎಕ್ಸಾಂಪಲ್ ನಾವು ಕೀಬೋರ್ಡ್ ನಾಗ ಮೊದಲನೆಯ ಅಲ್ಫಾಬೆಟಿಕ್ ರೋ ನ ನೋಡ್ತಾ ಹೋದ್ವು ಅಂದ್ರೆ QWER ಅಂತಾನೆ ಅದ. ನೋಡಿರ ರೀ ಕೀಬೋರ್ಡ್ ನಾಗ ಏನಂದ್ರೆ QWERTY ಅಂತ ಕರೀತಾರೆ. ಈಗ ಯಾರಾದ್ರೂ ಟೈಪ್ ರೈಟಿಂಗ್ ಕಲ್ತಿದ್ರ ಅಂತಂದ್ರೆ ನಮ್ಮ ಫಸ್ಟ್ ಇದನ್ನೇ ಕಲಿಸ್ತಾರೆ, QWERT ಅಂತ ಪ್ರೆಸ್ ಮಾಡಕ್ ಫಿಂಗರ್ ಮೇಲೆ ಕೊಟ್ಟಿರ್ತಾರೆ, QWERT ಅಂತ ಕೊಟ್ಟಿರ್ತಾರೆ. ಸೊ ಇದನ್ನೇನಂತಂದ್ರೆ ಕೀಗಳನ್ನ ಯಾವ ತರ ಜೋಡಣೆ ಮಾಡಿದೀವೋ ಅದಕ್ಕೆ ನಾವೇನಂತ ಕರಿತೀವ್ರಿ, ಕೀಬೋರ್ಡ್ ಲೇಔಟ್ ಅಂತ ಕರಿತೀವ್ರಿ. ಅಲ್ಲಿರುವಂತ ವಿಧಗಳು 4. ಸೊ ಇದ್ರಾಗ ನನಗೆ ಇಂಪಾರ್ಟೆಂಟ್ ಯಾವುದು ಅಥವಾ ಪರ್ಸನಲ್ ಕಂಪ್ಯೂಟರ್ ನಂಗೆ ಸಿಗುವಂತ ಅಥವಾ ಜನರಲ್ ನಮಗೆ ಸಿಗುವಂತ ಅಥವಾ ಬಳಕೆದಾರರು ಸಾಮಾನ್ಯವಾಗಿ ಬಳಕೆ ಮಾಡುವಂತ ಕೀಬೋರ್ಡ್ ಯಾವ್ದಾಗಿರ್ತದೆ ಅಂದ್ರೆ ಅದೇ ಕ್ವಾಟಿ ಕೀಬೋರ್ಡ್. ಸೊ ಇವೆಲ್ಲ ಎಲ್ರಿ ಅಂದ್ರೆ ಇವು ಬೇರೆ ಬೇರೆ ಕೆಲಸದಾಗ ಯೂಸ್ ಮಾಡ್ತಿದ್ರು. ಇನ್ನೊಂದಿಷ್ಟು ಕೀಬೋರ್ಡ್ ಲೇಔಟ್ಗಳು ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇಲ್ಲ, ಹಿಂಗ ಅದು ಬೇರೆ. ಈಗ ಇನ್ನೊಂದು ಕೀಬೋರ್ಡ್ ಬರ್ತಾವ್ರಿ, ನಾವು ಎಲ್ಲಾದ್ರೂ ಸ್ಕ್ಯಾನಿಂಗ್ ಸೆಂಟರ್ ಕದ ಹೋದಾಗ ಅವ್ರ ಹತ್ರ ಒಂದು ಕೀಬೋರ್ಡ್ ಇರ್ತದೆ. ಅದು ಇಷ್ಟೆಲ್ಲ ಕೀಗಳು ಇರಂಗಿಲ್ಲ, ಈ ತರ ಕೀಗಳು ಇರಂಗಿಲ್ಲ, ಆ ಒಂದು ಕೀಗಳು ಬೇರೆ ಇರ್ತಾವ್ರಿ, ಹೌದ್ರಾ? ಎಕ್ಸಾಂಪಲ್ ನೋಡ್ರಿ, ನಾವು ಬಿಲ್ ಹಾಕ್ಬೇಕು ಹೋಟೆಲ್ನಾಗ ಎಲ್ಲ ಹೋಗಿದ್ರಿ ಅಂತಂದ್ರೆ ಅಲ್ಲೊಂದು ಬಿಲ್ ಹಾಕೋದು ಮಷಿನ್ ಬೇರೆ ಇರ್ತದೆ ನೋಡ್ರಿ, ಅದು ಕೂಡ ಕೀಬೋರ್ಡ್ ಇದೆ. ಅದ್ರ ಆ ಕೀಗಳು ಬೇರೆ. ನಾವು ಯಾವಾಗ PC ಪರ್ಸನಲ್ ಕಂಪ್ಯೂಟರ್ ಅಂತ ಮಾತಾಡ್ತಿರ್ತೀವೋ ಅಲ್ಲಿ ಬಳಕೆ ಆಗುವಂತ ಕೀಬೋರ್ಡ್ ಯಾವ್ದು ಅಂದ್ರೆ ಕ್ವಾಟಿ ಕೀಬೋರ್ಡ್ ಅಂತ ಕರಿತೀವಿ. ಇದು ಎಕ್ಸಾಮ್ದಾಗ ಬಂದದ್ರಿ. ಏನಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ್ದು ಒಂದು ಕೀಬೋರ್ಡ್ ನ ಲೇಔಟ್ ಆಗಿಲ್ಲ. ಸೊ ಆ ವಿಷಯ ಬಂದಾಗ ಇವು 4 ನಮ್ಗೆ ಗೊತ್ತಿರ್ಬೇಕು, ಯಾವ್ದು ಗೊತ್ತಿಲ್ಲ. ಸೊ ಹೀಗಾಗಿ ಇದು ಕೀಬೋರ್ಡ್ ಲೇಔಟ್ ಅನ್ನೋದು ನಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಯಾವ್ದಂತಂದ್ರೆ ಕ್ವಾಟಿ ಕೀಬೋರ್ಡ್ ಅನ್ನೋದು ಪ್ರತಿ ಎಲ್ಲಾ ಕಂಪ್ಯೂಟರ್ ನಮ್ಗೆ ಬಳಕೆದಾರ ನಾವು ಬಳಕೆ ಮಾಡುವಂತ ಎಲ್ಲಾ ಕಂಪ್ಯೂಟರ್ ಸಿಗುವಂತ ಕೀಬೋರ್ಡ್ ಲೇಔಟ್ ಯಾವ್ದಾಗಿದೆ ಅಂದ್ರೆ ಕ್ವಾಟಿ ಕೀಬೋರ್ಡ್ ಆಗಿರ್ತದೆ. ಸೊ ಕ್ವಾಟಿ ಲೇಔಟ್, ಹೌದ್ರಾ? ನೆಕ್ಸ್ಟ್ ಇನ್ನು ಎರಡನೇದು ಏನ್ ಕ್ವಶನ್ ಬರಬಹುದು ಅಂದ್ರೆ ಕೀಬೋರ್ಡ್ ನ ವಿಧಗಳಂತ ಕೇಳ್ತಾನೆ. ಕೀಬೋರ್ಡ್ ನ 2 ತರ ಇರ್ತಾವ್ರಿ. ಒಂದು ನಾರ್ಮಲ್ ಕೀಬೋರ್ಡ್ ಅಂತ ಕರಿತೀವಿ, ಒಂದು ನಾರ್ಮಲ್ ಅಂದ್ರೆ ನಾವು ಬಳಕೆ ಮಾಡಿರುವಂತ ಕೀಬೋರ್ಡ್. ಇನ್ನೊಂದು ಬರ್ತದೆ ಮಲ್ಟಿಮೀಡಿಯಾ ಕೀಬೋರ್ಡ್ ಅಂತ ಬರ್ತದೆ, ಕೇಳಿರೇನ್ರಿ? ಮಲ್ಟಿಮೀಡಿಯಾ ಕೀಬೋರ್ಡ್. ಈ ಮಲ್ಟಿಮೀಡಿಯಾ ಕೀಬೋರ್ಡ್ ಅಂದ್ರೆ ಏನಂದ್ರೆ ಇದ್ರ ಹೆಸರು ಹೇಳ್ದಂಗೆ ಮಲ್ಟಿಮೀಡಿಯಾ. ಕಾಮನ್ ಆಗಿ ನಾವು ಸಾಂಗ್ಸ್ಗಳು ಅಥವಾ ಯಾವ್ದಾದ್ರು ವಿಡಿಯೋಗಳಿಗೆ ಸಂಬಂಧಪಟ್ಟಿದ್ರಿ ಅಂದ್ರೆ ಕೀಬೋರ್ಡ್ ನ ಒಂದಿಷ್ಟು ಎಕ್ಸ್ಟ್ರಾ ಕೀಗಳು ಕೊಟ್ಟಿರ್ತಾನ. ಏನಂತಂದ್ರೆ ನಾವು ಸಾಂಗ್ ಅನ್ನ ಪ್ಲೇ ಮಾಡಕ್ ಪ್ಲೇ ಬಟನ್ ಕೊಟ್ಟಿರ್ತಾನ, ಪೌಸ್ ಕೊಟ್ಟಿರ್ತಾನ, ಫಾರ್ವರ್ಡ್ ಕೊಟ್ಟಿರ್ತಾನ, ಬ್ಯಾಕ್ವರ್ಡ್ ಕೊಟ್ಟಿರ್ತಾನ, ಸ್ಟಾಪ್ ಕೊಟ್ಟಿರ್ತಾನ, ಕೀಬೋರ್ಡ್ ಮೇಲೆ ಕೊಟ್ಟಿರ್ತಾನ. ನಾವು ಮತ್ತೆ ಸಿಸ್ಟಮ್ ಆನ್ ಮಾಡಿ ಮಾಡುವಂತ ಇದನ್ನ ಆಪ್ಷನ್ಸ್ ಗಳೋದಿಲ್ಲ ನಮಗೆ. ಇನ್ನು ಎರಡನೇದು ಏನಂದ್ರೆ ಇಂಟರ್ನೆಟ್ ಆನ್ ಮಾಡ್ಬೇಕು ಇದಂದ್ರೆ ಅದ್ರ ಮೇಲೆ ಒಂದು ಈ ತರ ಚಂದ್ರ ಕೊಟ್ಟಿರ್ತಾನ್ರಿ, ಅರ್ಧ ಚಂದ್ರ. ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಂಟರ್ನೆಟ್ ಅನ್ನು ಆನ್ ಆಗ್ತದೆ. ಈ ತರ ಬರುವಂತ ಕೀಬೋರ್ಡ್ ಏನಂತ ಕರಿತೀವಿ ಅಂದ್ರೆ ಮಲ್ಟಿಮೀಡಿಯಾ ಕೀಬೋರ್ಡ್ ಅಂತ ಕರಿತೀವಿ. ಇನ್ನು ಇದ್ರ ಒಂದೇ ಕ್ವಶನ್ ರೀ, ಎಷ್ಟು ಜನ ಕಂಪ್ಯೂಟರ್ ಏನಾದ್ರು ಸುಮ್ಮನೆ ಆಪರೇಟ್ ಮಾಡಿರ್ತಾರೆ? ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, MS ವರ್ಡ್, ಸುಮ್ಮನೆ ಹಾಕ್ಲಿ ಇರಲಿಲ್ಲ. ಓಕೆ, ಏನ್ ಕ್ವಶನ್ ಇಲ್ಲ, ಮತ್ತೇನು ಹೊಸ ಕ್ವಶನ್ ಅಂತ. ಓಕೆ, ಸೊ ಕೀಬೋರ್ಡ್ ಯೂಸ್ ಮಾಡಿದ್ರಲ್ಲ, ಆ ಕೀಗಳು ಎಷ್ಟಿದಾವ್ರಿ ಎಣಿಸಿರಿ ಯಾವಾಗ? 106, 104, 108 3 ಕ್ವಶನ್ಗಳು ಬಂದವು. ಸಾರಿ, ಆನ್ಸರ್ಸ್ಗಳು. ಹೌದ್ರಾ ರೀ? ಇದ್ರ ಯಾವ್ದ್ರಿ 108 ಬಹಳಷ್ಟು ಕೀಬೋರ್ಡ್ ನ ಸಿಗ್ತಾವ್ರಿ. ಸರ್ 104 ಅದಾವ್ರಿ ಕೀಬೋರ್ಡ್ ನಾಗ, ಇಲ್ಲ ಅಂತ ಅನ್ನೋಂಗಿಲ್ರಿ. ಆದ್ರೆ ನಮ್ಗೆ ಸಾಮಾನ್ಯವಾಗಿ ಸಿಗುವಂತ ಕೀಬೋರ್ಡ್ ನಾಗ ಎಷ್ಟು ಇರ್ತಂದ್ರೆ 108 ಇರ್ತಾವ್ರಿ. 108 ಇಂಪಾರ್ಟೆಂಟ್ ನಂಬರ್ ಅಲ್ರಿ? ಎದಕ್ರಿ? ಆಂಬುಲೆನ್ಸ್ ರೀ. ಓಕೆ, ನೆಕ್ಸ್ಟ್ ಇನ್ನು ಆ ಕೀಬೋರ್ಡ್ ನಾಗ ಏನ್ ಮಾಡ್ತಾನೆ ಅಂದ್ರೆ ಒಂದಿಷ್ಟು ಡಿವೈಡ್ಗಳು ಮಾಡಿದ್ದಾನೆ. ಆ ಕೀಬೋರ್ಡ್ ನ ಬರುವಂತದ್ದು ಒಂದೇನಂದ್ರೆ ಫಂಕ್ಷನ್ ಕೀಸ್ ಅಂತ ಕರಿತೀವಿ, ಕೇಳಿರೇ ರೀ? ಫಂಕ್ಷನ್ ಕೀಸ್ ನಿಮ್ ಕೀಬೋರ್ಡ್ ನಾಗ ಇದ್ದವ್ರೆ ಫಂಕ್ಷನ್ ಕೀಸ್ ಕೊಟ್ರಿ? ಎಷ್ಟು ಅದಾವ್ರಿ? 12 ಅದಾವಲ್ರಿ. ಎಲ್ಲಿಂದ ಸ್ಟಾರ್ಟ್ ಆಗ್ಯದ್ರಿ? F1 ಲಿಂದ್ರಿ F12 ತನಕ ಅದಾವ. ನೆಕ್ಸ್ಟ್ ಎರಡನೇದ್ರಿ ಅಲ್ಫಾ ಕೀಗಳು ಅಥವಾ ಅಲ್ಫಾ ಬೆಟ್ಸ್ ಅಂತಾನು ಕರಿತೀವಿ. ಎಷ್ಟು ಅದಾವ್ರಿ?
ಎ ಟು ಝೆಡ್ ಅದಾವಲ್ ರೀ, ಓಕೆ, ಅಂದ್ರೆ 26 ಅಂತ ಅನ್ಕೋತೀನಿ ನಾನು. ಎ ಟು ಝೆಡ್ ಅದಾವ. ನೆಕ್ಸ್ಟ್ ನ್ಯೂಮರಿಕ್ ಕೀಸ್ ಅಥವಾ ನಂಬರ್ ಕೀಸ್ ಎಷ್ಟು ಅದಾವ್ರಿ? 0 to 9 ಅಂತ ಬರ್ತಾವ್ರಿ. ಮತ್ರಿ ಅಲ್ಟ್ ಅಂತ ಕರಿತಾರೆ. ಇನ್ನೊಂದು ಬರ್ತದ್ರಿ ಕಾಂಬಿನೇಷನ್ ಕೀ ಅಂತ ಕರಿತೀವ್ರಿ, ಹೌದ್ರಾ ರೀ? ಈ ಕಾಂಬಿನೇಷನ್ ಕೀಸ್ ಒಂದೇ ಬರಂಗಿಲ್ಲ, ಕೀಸ್ ಸಾರಿ ಇವೆಲ್ಲ ಕೀಸ್ ಅದಲ್ರಿ, ರಿಯಲಿ ಸಾರಿ. ಓಕೆ, ಕಾಂಬಿನೇಷನ್ ಕೀಸ್ ಅಂದ್ರೆ CTRL ಅಂತ ಸಿಗ್ತದೆ ನಮ್ಮ ಕೀಬೋರ್ಡ್ ಮೇಲೆ, ಕಂಟ್ರೋಲ್ ಅಂತ ಕರಿತೀವಿ. ಇನ್ನೊಂದು ಬರ್ತದೆ ALT ಅಲ್ಟ್ ಅಂತ ಬರ್ತದೆ. ಇನ್ನೊಂದು ಬರ್ತದೆ ಶಿಫ್ಟ್ ರೀ. ಓಕೆ, ಈ ಮೂರಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕಂಟ್ರೋಲ್ ಕೀಸ್, ಸಾರಿ ಕಾಂಬಿನೇಷನ್ ಕೀಸ್ ಅಂತ ಕರಿತೀವಿ. ಈ ಕಾಂಬಿನೇಷನ್ ಕೀಸ್ ಯಾಕಂತಾರ ಅಂದ್ರೆ ಬರೀ ಕಂಟ್ರೋಲ್, ನಾವು ಈ ಕ್ಲಾಸ್ ಮುಗಿತಾನ ಕಂಟ್ರೋಲ್ ಕೀ ಹೊಡೆದ್ರೆ ಏನು ಆಕ್ಷನ್ ಆಗಂಗಿಲ್ಲ. ಅಲ್ಟ್ ಕೀ ನಾವು ಫುಲ್ ಕ್ಲಾಸ್ ಹಾಕಿ ಇವತ್ತು ಡೇ ಮುಗಿತಾನ ಅಲ್ಟ್ ಕೀ ಒಂದೇ ಪ್ರೆಸ್ ಮಾಡ್ಕೊಡ್ತಾರೆ, ಏನೂ ಆಗಂಗಿಲ್ಲ. ಶಿಫ್ಟ್ ಅದೇ ತರ. ಹಾಗಾದ್ರೆ ಇದು ಯಾವಾಗ ಕೆಲಸ ಮಾಡ್ತದ್ರಿ? ಈ ಕಂಟ್ರೋಲ್ ಕೀ ಜೊತೆ ಯಾವ್ದಾರ ಒಂದು ಕೀ ಅನ್ನ ಸೇರಿಸಿ ಒಂದು ಆಕ್ಷನ್ ಆಗ್ತದೆ. ಅದು ಕಂಟ್ರೋಲ್ A ಆರ ಮಾಡ್ರಿ, B ಆರ ಮಾಡ್ರಿ, C ಆರ ಮಾಡ್ರಿ, ವರ್ಕ್ ಆಗ್ತದೆ. ಅದ್ರಾಗ ಅದೇ ತರ ಸೇಮ್ ರೀ, ಅಲ್ಟ್ ಆಗಿರ್ಬೋದು, ಶಿಫ್ಟ್ ಆಗಿರ್ಬೋದು, ಹೌದಾ? ಸೊ ಹಾಗಾಗಿ ಏನಂತ ಕರಿತೀವಿ ನಾವು ಅಂದ್ರೆ ಕಾಂಬಿನೇಷನ್ ಕೀಸ್. ಅಂದ್ರೆ ಒಂದೇ ಸಿಂಗಲ್ ಕೀ ಯಾವತ್ತಿಗೂ ವರ್ಕ್ ಆಗಲ್ಲ, ಅವಕ್ಕೆ ಅದ್ರ ಜೊತೆ ಇನ್ನೊಂದು ಕೀ ಏನ ಬೇಕು, ಅದಕ್ಕೆ ನಾವೇನ್ ಕರಿತೀವಿ ಕಾಂಬಿನೇಷನ್ ಕೀಸ್. ಇನ್ನೊಂದು ಕಡೆ ಇವಕ್ಕೆ ಏನಂತ ಕರಿತಾರೆ ಅಂದ್ರೆ ಕಂಟ್ರೋಲ್ ಕೀಸ್ ಅಂತಾನೂ ಸಹ ಕರೀತಾರೆ. ಅದಕ್ಕೆ ಬಾಯದಾಗ ಬಂತು ಕಂಟ್ರೋಲ್ ಕೀಸ್ ಅಂದ್ರೂ ಸಹ ಇದೇನೆ. ಕಾಂಬಿನೇಷನ್ ಕೀಸ್ ಇನ್ನೊಂದು ಏನಂತ ಕರಿತೀವಿ ಅಂದ್ರೆ ಕಂಟ್ರೋಲ್ ಕೀಸ್ ಅಂತ ಕರಿತೀವಿ. ಹಂಗಂತ ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ, ಯಾವ ಅಂದ್ರೆ ಇವೇ ಮೂರು ಇರ್ತಾವ್ರಿ. ನೆಕ್ಸ್ಟ್ ಇನ್ನೊಂದು ಕೀಸ್ ರೀ, ಸ್ಪೆಷಲ್ ಕೀಸ್ ರೀ. ಕೇಳಿದ್ರೆ ಸ್ಪೆಷಲ್ ಕೀಸ್ ಅಥವಾ ಇನ್ನೊಂದು ಹೆಸರು ಬರ್ತದ್ರಿ ನ್ಯಾವಿಗೇಷನ್ ಅಂತ ಕರಿತಾರೆ. ಸಾರಿ, ನ್ಯಾವಿಗೇಷನ್. ನ್ಯಾವಿಗೇಷನ್ ಯಾವ ಬರ್ತಾವ ಅಂತಂದ್ರೆ ರೀ, ನಮ್ಮ ಆರೋ ಕೀಸ್ ಅದಾವ್ರೆ. ಎಷ್ಟು ಅದಾವ್ರಿ? 4 ಆರೋ ಕೀಸ್ ಅದಾವ್ರಿ. ಮತ್ರಿ ಹೋಮ್ ಕೀ ಅಂತ ಬರ್ತಾವ ನೋಡ್ರಿ ಕೀಬೋರ್ಡ್ ಮೇಲೆ, ಎಂಡ್ ಕೀ ಅಂತ ಬರ್ತಾವ ನೋಡಿರಿ. ಇವೆಲ್ಲ ಏನಂತಂದ್ರೆ ನ್ಯಾವಿಗೇಷನ್ ಕೀಸ್ ಅಥವಾ ಸ್ಪೆಷಲ್ ಕೀಸ್. ಸ್ಪೆಷಲ್ ಕೀಸ್ ನಾಗ ಇನ್ನೊಂದು ಬರ್ತಾವ್ರಿ, ಇವು ಟ್ಯಾಬ್ ಇರ್ಬೋದು, ಹೌದ್ರೆ? ಅವೆಲ್ಲ ಅಲ್ಲೇ ಬಂದಿರ್ತವೆ. ನೆಕ್ಸ್ಟ್ ಕ್ಯಾಪ್ಸ್ ಲಾಕ್, ಟ್ಯಾಬ್ ಕೀ. ಇನ್ನೊಂದು ಬರ್ತಾರೆ ಸ್ಪೇಸ್ ಬಾರ್ ಅಂತ ಇದೆ. ಸ್ಪೇಸ್ ಬಾರ್. ಓಕೆ, ಸೊ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದಾಗ ಏನಾಗ್ತದೆ ರೀ? ಸ್ಪೇಸ್ ಆಗ್ತದೆ ಸರ್. ಎಷ್ಟು ಈಸಿ ಕ್ವಶನ್ ಸರ್. ಓಕೆ, ಸ್ಪೇಸ್ ಕೀ ಪ್ರೆಸ್ ಮಾಡಿದಾಗ ಸ್ಪೇಸ್ ಆಗ್ತದೆ, ಕರೆಕ್ಟ್. ಅದೇ ತರ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಏನಾಗ್ತದೆ? ಅದು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋಗ್ತದೆ, ಹೌದಲ್ರಿ? ಸೊ ವ್ಯತ್ಯಾಸ ಏನಂದ್ರೆ ಸ್ಪೇಸ್ ಬಾರ್ ಕೀ ಪ್ರೆಸ್ ಮಾಡಿದಾಗ 1 ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತ ಕರಿತೀವಿ, ಅಥವಾ ಸಿಂಗಲ್ ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತ ಕರೀತಾರೆ. ಅದೇ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ 8 ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಕನ್ಫ್ಯೂಷನ್ ಮಾಡ್ಕೊಬೇಡಿ, 8 ಕ್ಯಾರೆಕ್ಟರ್ ಅಂತ ಕರಿತೀವಿ. ಇದನ್ನ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದಾಗ 1 ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ಇಂಪಾರ್ಟೆಂಟ್, ಹೌದ್ರಾ ರೀ? ಸೊ ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರು ಸ್ಪೇಸ್ ಆಗ್ತೈತಿ, ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರು ಸ್ಪೇಸ್ ಆಗ್ತೈತಿ, ಕರೆಕ್ಟ್. ಹಾಗಾದ್ರೆ ಎಷ್ಟು ಸ್ಪೇಸಿಂಗ್ ಅಂದ್ರೆ ಸ್ಪೇಸ್ ಬಾರ್ ಕ್ಯಾನ್ ಕ್ಯಾರೀಸ್ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್. ಅದೇ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಇಟ್ ಕ್ಯಾರೀಸ್ 8 ಕ್ಯಾರೆಕ್ಟರ್ ಸ್ಪೇಸಿಂಗ್ ರೀ. ಕ್ಲಿಯರ್ ಅದರ? ಇದು ಕೀಬೋರ್ಡ್ ಒಂದು ಲೇಔಟ್. ಕೀಬೋರ್ಡ್ ನಾಗಿರುವಂತ ಕೀಸ್ಗಳ್ರಿ, ಅದ್ರಾಗಿರುವಂತ ಬೇರೆ ಬೇರೆ ವಿಧಗಳ್ರಿ, ಯಾವ್ಯಾವ ಕೀ ಏನೇನು ಕರಿತೀವಿ ಅಂತ ಹೇಳ್ರಿ. ಸೊ ಕಾಂಬಿನೇಷನ್ ಕೀಸ್ ನಿಮಗೆ ಈಗ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗೋಣ ಬರ್ತಾವ್ರಿ, ಎಲ್ಲ ಕಲಿಲೇಬೇಕು. ಎಷ್ಟು ಶಾರ್ಟ್ಕಟ್ ಕೀಸ್ ಇದಾವೆಲ್ಲ ಕಲಿಬೇಕ್ರಿ, ಹೌದ್ರಾ ರೀ? ಸೊ ನೀವಂತೂ ಕಾಮನ್ ಅದಾವ. ನಮಗೆ ಯಾವ್ದು ಫಂಕ್ಷನ್ ಕೀಸ್ ಗೊತ್ತಾವ? ಫಂಕ್ಷನ್ ಕೀಸ್ ಏನಂದ್ರೆ ಸ್ಪೆಷಲ್ ಕೆಲಸದಾಗ ಯೂಸ್ ಮಾಡ್ತಿರ್ತೀವಿ, ಹೌದ್ರಾ ರೀ? ಸೊ ಒಂದು ಕ್ವಶನ್ ಕೇಳಿದ್ದೀನಿ, ಯಾವ್ದಾದ್ರು ನಮ್ಗೆ ಸಹಾಯ ಬೇಕಾದ್ರೆ ವಿಂಡೋಸ್ ನಲ್ಲಿ, ಹೌದ್ರಾ ರೀ? MS ವಿಂಡೋಸ್, ಮೈಕ್ರೋಸಾಫ್ಟ್ ವಿಂಡೋಸ್ ಎನ್ನುವ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಮ್ಗೆ ಯಾವ್ದಾದ್ರು ಸಹಾಯ ಬೇಕಾಗಿತ್ತು, ಯಾವ ಕೀ ಹೆಲ್ಪ್ ಆಗ್ತದ್ರಿ? F1 ರೀ. ಈ F1 ಕೀ ಏನಂತ ಕರಿತೀವಿ ಅಂತಂದ್ರೆ MS ವಿಂಡೋಸ್ ನ ಸಹಾಯಕ ಕೀ ಅಂತ ಹೇಳ್ತಾರೆ. ಈ ಕೀಬೋರ್ಡ್ ಸಾರಿ ಕಂಪ್ಯೂಟರ್ ಆನ್ ಆಗ್ಯದ, ನಾನು ಪದೇ ಪದೇ ರಿಫ್ರೆಶ್ ಮಾಡಬೇಕು, ಯಾವ ಕೀ ಬಳಕೆ ಮಾಡ್ತೀರಿ? F5 ರೀ. ನೆಕ್ಸ್ಟ್ ರೀ, ಆಮೇಲೆ F2 ಅಂತ ಎಲ್ಲರೂ ಯೂಸ್ ಮಾಡ್ರಿ. ಎಡಿಟ್ ಮಾಡಕ್ಕೆ ಯಾವ್ದಾದ್ರು ಫೋಲ್ಡರ್ ರಿನೇಮ್ ಮಾಡಕ್ಕೂ ಸಹ ಅದನ್ನ ಯೂಸ್ ಮಾಡ್ತಿರ್ತೀವಿ, ಹೌದ್ರಾ ರೀ? ನೆಕ್ಸ್ಟ್ ಎಕ್ಸೆಲ್ ನಮ್ಮ ಭಾಳ ಯೂಸ್ ಆಗ್ತದೆ ಅದು F2 ಅಂತ. ನೆಕ್ಸ್ಟ್ ಆಮೇಲೆ F12 ಎಲ್ಲರೂ ಯೂಸ್ ಮಾಡಿರಿ, ಡೈಲಾಗ್ ಬಾಕ್ಸ್ ಬರ್ತೈತೆ, ಹೌದ್ರಾ ರೀ? ಇನ್ನೊಂದೇನಂದ್ರೆ ಎಲ್ಲಾ ಈ ಫಂಕ್ಷನ್ಸ್ ಕೀಸ್ಗಳು ವರ್ಕ್ ಆಗೋದು ಯಾರಾದ್ರೂ ಇದ್ರೆ ಟ್ಯಾಲಿ ಅಂತ ಕಲ್ತಿದ್ರಿ ಅಂತಂದ್ರೆ ಗೊತ್ತಿರ್ತದೆ. ಟ್ಯಾಲಿ ಯಾರು ಕಲ್ತಿರಿ ಏನ್ರಿ? ಇಲ್ರಿ, ಕಲ್ತಿರಿ? ಟ್ಯಾಲಿ ಕಲ್ತಿರಿ? ಓಕೆ, ಸುಮ್ಮನೆ ಅನ್ಬಿಡ್ರಪ್ಪ, ಹೌದ್ರಾ ರೀ? ನೆಕ್ಸ್ಟ್ ಅಲ್ಲೇ ಯಾಕೆ ಹೇಳ್ತೇನೆ ಅಂತಂದ್ರೆ ಸ್ವಲ್ಪ ಕೀ ಇವೆಲ್ಲ ಕೀ F1 ಹಿಡ್ಕೊಂಡು F12 ತನ ಕೀಸ್ಗಳಲ್ಲಿ ಯಾವ್ದಂತಂದ್ರೆ ಇದ್ರಾಗ ವರ್ಕ್ ಆಗ್ತದೆ. ಸೊ ಹಂಗಂತ MS ವರ್ಡ್ ಎಕ್ಸೆಲ್ ವರ್ಕ್ ಆಗಲ್ಲ ಅಂತಲ್ರಿ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಸ್ಪೆಷಲ್ ರೀ. ನಮ್ಗೆ ಯಾವ ಒಂದು ಸಂಸ್ಥೆ ಅಥವಾ ಯಾವ ಕೆಲಸಕ್ಕೆ ನಾವು ಮಾಡ್ತೇವೆ ಇಷ್ಟೇ ಕೀ ಕಲ್ತ್ಕೊಂತ ಜಾಸ್ತಿ ಕಲ್ತ್ರ ಪಾಪ ಮಾಡ್ತಿರ್ತೀವಿ ನಾವು, ಹೌದಲ್ರಿ?
ಈ ಪರೀಕ್ಷೆ ನೋಡ್ರಿ ಎಕ್ಸಾಮ್ದಾಗ ಯಾವ ಫಂಕ್ಷನ್ ಫೀಸ್ಗಳು ಅವಿಷ್ಟೇ ಓದೋದ್ರಿ. ಲಾಸ್ಟ್ ಟೈಮ್ ಕೇಳ ಅದೊಂದು ಓದಿ F3 F4 ಕೇಳಿ ಬಿಟ್ಬಿಟ್ರೆ ಹೌದಲ್ರಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಹೌದ್ರ. ಆಮೇಲೆ ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ ನಿಮ್ಮ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಯಾರಾದ್ರೂ ಗೊತ್ತಿರ್ತಾರೆ, ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೊಂದು ಆರ್ಮಿದಾಗ ಕಂಪ್ಯೂಟರ್ ಬರ್ಬಂದ್ರೆ ಅವ್ರ ರೆಸ್ಪೆಕ್ಟ್ ಬೇರೆ ಅದ ರೀ. ಕೇಳಿರಿ, ಒಬ್ಬ PC ಏನಾದ್ರು ಕಂಪ್ಯೂಟರ್ ಬರ್ಬಂತ ಇಟ್ಕೊಡ್ರಿ ಅವ್ರ ರೆಸ್ಪೆಕ್ಟ್ ಭಾಳ ಇರ್ತದೆ. ಇವನ್ PSI ರೆಸ್ಪೆಕ್ಟ್ ಇರ್ತವ್ರಿ, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ಅವ್ರು ಎಕ್ಕಾಡಿ ಕರೆಯಂಗಿಲ್ಲ ಏನಿಲ್ಲ, ಕಂಪ್ಯೂಟರ್ ಕೆಲಸ ಅಷ್ಟೇ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನಂಗಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಆರ್ಮಿದಾಗ ರೀ, ಲೈಕ್ ಕಂಪ್ಯೂಟರ್ ಕಲ್ತಾರ ಹೌದ್ರೆ ಅವ್ರಿಗೆ ಇಷ್ಟು ರೆಸ್ಪೆಕ್ಟ್ ಐತೆ ಅಂತ ಎಲ್ಲರೂ ಫುಲ್ ಅವ್ರಿಗೆ ಏನು ಅಲ್ಲಿ ಇರುವಂಥ ಆರ್ಮಿ ಲೀಡರ್ ಇರಲ್ಲ ಆ ರೆಸ್ಪೆಕ್ಟ್ ಕೊಡ್ತಾರೆ. ಅಂದ್ರೆ ಕಂಪ್ಯೂಟರ್ ಆ ಟೈಮಾಗ ಅಂದ್ರೆ ಜಾಸ್ತಿ ನಮ್ಮ ಈಗ ನೀವು ಬಿಡ್ರಪ್ಪ, ನೀವು ಡೈನಾಮಿಕ್ ಇದ್ರಿ, ನಿಮ್ಮ ಮಾತು ಬೇರೆ ಹೌದ್ರಾ ರೀ. ಈ ಹಿಂದೆ ಸೆಲೆಕ್ಷನ್ ಆಗಿರೋದು ಏನದ ಅಂತಂದ್ರೆ ರೀ, ಅವ್ರು ಸ್ವಲ್ಪ ಕಂಪ್ಯೂಟರ್ ಕಲ್ತಿರ್ಲಿಲ್ಲ, ಹಿಂಗಾಗಿ ಅವ್ರಿಗೆ ಅಷ್ಟು ಇದು ಇರಲಿಲ್ಲ. ಈಗ ಏನ್ ಬಿಡ್ರಿ ನಿಮ್ಗೆ ನೀವು ಅಲ್ಲಿ ಹೋಗಿ ಕಾಂಪಿಟೇಷನ್ ನೋಡೋಕ್ಕಾಗ್ತದೆ ಮುಗಿದಾದ್ಮೇಲೆ ಹೌದಾ. ಸೊ ಸ್ವಲ್ಪ ಗೊತ್ತಿರ್ಬೇಕಾ ಇವನ್ನೆಲ್ಲ ರೀ. ಮುಂದೆ ಹೋಗೋಣ್ರೆ ನೋಟ್ಸ್ ಕೊಡ್ತೀನಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೆಕ್ಸ್ಟ್ ಮೌಸ್ ಬಗ್ಗೆ ಏನು ಜಾಸ್ತಿ ಹೇಳೋದಿರಂಗಿಲ್ಲ, ಆದ್ರೂ ಒಂದೆರಡು ಪಾಯಿಂಟ್ ನೋಡ್ಕೊಂಡ್ಬೇಡ. ಮೌಸ್ ಎನ್ನುವುದು ಒಂದು ಔಟ್ಪುಟ್ ಡಿವೈಸ್ ಹೌದಾ ಇಲ್ರಿ. ಸೈಲೆಂಟ್ ಆಗಿರ್ತಾರೆ, ಇದು ಬ್ಯಾಡಪ್ಪ ಯಾಕಡೆ ನ್ಯೂಟ್ರಲ್ ಇರೋಣ ಹೌದ್ರೆ ರೀ. ಇದು ಇನ್ಪುಟ್ ಡಿವೈಸ್ ಹೌದಲ್ರಿ. ಆಮೇಲೆ ಒಂದು ಕ್ವಶನ್ ಬರ್ತಾರೆ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಪಾಯಿಂಟಿಂಗ್ ಡಿವೈಸ್ ಅಂತ ಕರಿತಾರೆ. ಏನಂತ ಕರಿತೀವ್ರಿ? ಪಾಯಿಂಟಿಂಗ್ ಡಿವೈಸ್. ಇದು ಒಂದು ಇನ್ಪುಟ್ ಸಾಧನವಾಗಿದ್ದು ಇದಕ್ಕೆ ಏನಂತ ಕರಿತೀವಿ? ಪಾಯಿಂಟಿಂಗ್ ಡಿವೈಸ್ ಅಂತ ಕರಿತೀವಿ. ಇನ್ನು ನಮ್ಗೆ ಇದ್ರಾಗ ಏನ್ ಕೇಳ್ಬೋದ್ರಿ ಅಂತಂದ್ರೆ ಮೌಸ್ ನಲ್ಲಿರುವಂತ ವಿಧಗಳು. ಸಪೋಸ್ ಈಗಿನ ಪೇಪರ್ಸ್ ಎಲ್ಲ ಕೇಳತ್ತೇನ್ರಿ, ನಾವೆಲ್ಲ ಲಾಸ್ಟ್ ಬ್ಯಾಚ್ ನಾಗ ನೀವು ಏನಾದ್ರೂ ಲಾಸ್ಟ್ ಬ್ಯಾಚ್ ಇದ್ರೆ ಬೈತಾರಿ ಏನ್ರಿ ಇಷ್ಟೆಲ್ಲ ಡೀಪ್ ಹೇಳ್ತಾರೆ ನಮ್ಗೆ ಇದೆಲ್ಲ ಹೇಳಿಲ್ಲ ಅಂತ ಹೇಳಿ ಹೌದ್ರಿ. ಸೊ ಇದ್ರಾಗ ಏನಂದ್ರೆ ಒಂದು ಮೆಕ್ಯಾನಿಕಲ್ ಅಂತ ಬರ್ತದೆ, ಮೆಕ್ಯಾನಿಕಲ್ ಮೌಸ್ ಅಂತ ಬರ್ತದೆ. ಎರಡನೇದ್ರಿ ಆಪ್ಟಿಕಲ್ ಮೌಸ್ ಅಂತ ಬರ್ತದೆ. ಈ ಮೆಕ್ಯಾನಿಕಲ್ ಮೌಸ್ ಅಂದ್ರೆ ಹೆಂಗಿತ್ತು ಅಂದ್ರೆ ಹಳೆ ಮೌಸ್ ಅದ್ರ ಕೆಳಗಡೆ ಬಾಲ್ ಬರ್ತೈತ್ರಿ ಹೌದ್ರಾ ರೀ. ನಾವೀಗ ಮೌಸ್ ರೊಟೇಟ್ ಮಾಡಿದಾಗ ಈಗ ಜಸ್ಟ್ ಮೌಸ್ ಹಿಂಗೆ ನೋಡ್ರಿ ಹೆಂಗ್ ಕಾಣ್ತಾರೆ, ಲೈಟ್ ಕಾಣ್ತಾರೆ ಕೆಳಗಡೆ ಹೌದ್ರಾ ರೀ. ಆ ಒಂದು ಸೆನ್ಸಾರ್ ಮೇಲೆ ಇವಾಗ ಮೌಸ್ ಮಾಡಿ ವರ್ಕ್ ಮಾಡ್ತದೆ. ಆದ್ರೆ ಈ ಹಳೆ ಮೊಬೈಲ್ ಮೌಸ್ನಾಗ ಹೆಂಗಿತ್ತು ಅಂತಂದ್ರೆ ಕೆಳಗಡೆ ಬಾಲ್ ಇದ್ರಿ, ಆ ಬಾಲ್ ನ ರೊಟೇಟ್ ಮಾಡಿದಾಗ ನಾವು ಮೌಸ್ ಏನಾದ್ರು ಕಟ್ಟಿದ್ರೆ ಅಂತಂದ್ರೆ ಬಾಲ್ ರೊಟೇಟ್ ಆಗ್ತಿತ್ತು. ಅದೇ ಒಂದು ಸೆನ್ಸರ್ ಮೇಲೆ ಏನಾಗ್ತಿತ್ತು ಅಂದ್ರೆ ನಮ್ಮ ಮೌಸ್ ಮಾಡಿ ವರ್ಕ್ ಆಗ್ತಿತ್ತು. ಅದಕ್ಕೆ ಏನಂತ ಕರಿತೀವಿ? ಮೆಕ್ಯಾನಿಕಲ್ ಮೌಸ್ ಅಂತ ಕರಿತೀವಿ. ಈಗ ಸದ್ಯ ಇರುವಂತದ್ದು ಆಪ್ಟಿಕಲ್ ಮೌಸ್. ಈಗ ಹೊಸ ಜನರೇಷನ್ ಬಂದ್ರೆ ಯಾವ್ದು ಅಂತಂದ್ರೆ ರೀ ವೈರ್ಲೆಸ್ ಮೌಸ್ ಬಂದೈತೆ ನೋಡ್ರಿ. ವೈರ್ಲೆಸ್ ಇನ್ನೊಂದು ಸ್ವಲ್ಪ ಇದರಿಂದ ಇನ್ನೊಂದು ಬರಾಗತ್ತದ್ರಿ, ಮೌಸ್ ಇರ್ಲಾರ್ದೇನೆ ನಾವು ಯೂಸ್ ಮಾಡ್ಬೋದು. ಹೆಂಗಂದ್ರೆ ನೀವು ಕಂಡ್ರೆ ಟಿಕ್ ಮಾಡಿದ್ರೆ ಅಂತಂದ್ರೆ ಅಲ್ಲಿ ಆ ಒಂದು ಫೈಲ್ ಓಪನ್ ಆಗ್ತದೆ. ನಾನು ತಮಾಷೆ ಮಾಡತ್ತಲ್ರಿ, ಐ ಆಮ್ ನಾಟ್ ಜೋಕಿಂಗ್ ರೈಟ್. ಸೊ ಇನ್ನೊಂದು ಸ್ವಲ್ಪ ಇದರಿಂದ ಬರೋದ್ರಿ, ನಾವೇನಂದ್ರೆ ನಮ್ಗೆ ಏನ್ ಬೇಕಾದಪ್ಪ ಫೈಲ್ ಮೆನು ಕ್ಲಿಕ್ ಮಾಡ್ಬೇಕಾಗುತ್ತೆ ವಿಥೌಟ್ ಯೂಸಿಂಗ್ ಮೌಸ್. ನಮ್ದು ಈ ಕಣ್ಣನ್ನ ಅದು ಸೆನ್ಸ್ ಮಾಡ್ಕೊಂಡ್ಸಲ್ಲ, ಅದು ರೀಡ್ ಮಾಡ್ಕೊಂಡು ಮುಗಿತ್ರಿ. ನೀವು ಎಲ್ಲಿ ಹೋಗಿ ರೆಪ್ಪೆ ಬಡಿತಿರೋ ಅಲ್ಲಿ ಆ ಮೆನ್ಯೂನ ಆನ್ ಆಗ್ತದ್ರಿ, ಓಪನ್ ಆಗ್ತದೆ ಹೌದಾ. ಬೇರೆ ಸೂನ್ ಮಾರ್ಕೆಟ್ ಬರೋದ್ರಿ ತಗೊಳ್ಳೋಣ. ಕ್ಲಿಯರ್ ಆದ್ರೆ ಮೌಸ್ನಾಗ ಏನ್ ಜಾಸ್ತಿ ಕಲಿಯೋದಿಲ್ಲ. ಒಂದು ಮೆಕ್ಯಾನಿಕಲ್ ಮೌಸ್ ರೀ, ಎರಡನೇದ್ರಿ ಆಪ್ಟಿಕಲ್ ಮೌಸ್. ಈ ಮೌಸ್ಗೆ ಏನಂತ ಕರಿತೀವಿ ಅಂದ್ರೆ ಇನ್ಪುಟ್ ಸಾಧನ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಪಾಯಿಂಟಿಂಗ್ ಡಿವೈಸ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಪುಟ್ ಡಿವೈಸ್. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಯಾವ್ದು? ಕೀಬೋರ್ಡ್ ಭಾಳ ಇಂಪಾರ್ಟೆಂಟ್ ರೀ. ಮೌಸ್ ಓಕೆ ಗೊತ್ತಿದ್ರೆ ಸಾಕಷ್ಟೇ. ನೆಕ್ಸ್ಟ್ ಇನ್ನು ಬರೋದು ಯಾವ್ದು ಬರ್ತಂತಂದ್ರೆ ರೀ OMR ತಗೊಂಡ್ಬಿಡೋಣ. ಸ್ಕ್ಯಾನರ್ ಹೇಳ್ತೀನಿ ಅಂದ್ರೆ ಅದನ್ನ ಇಂಪಾರ್ಟೆಂಟ್ ಅದ OMR. ಇದನ್ನ ವಿಸ್ತರಿಸಿ ಬರೆದಾಗ್ರಿ ಆಪ್ಟಿಕಲ್ ಮಾರ್ಕ್ ರೀಡರ್. ನೀವು ಮುಂದೆ ಬರುವಂತ ಎಕ್ಸಾಮ್ ಎಲ್ಲ ಕೌಂಟ್ ಮಾಡೋದು ಇದೆ ನೋಡ್ರಿ ಹೌದ್ರಾ ರೀ. ನೆಕ್ಸ್ಟ್ ಆಪ್ಟಿಕಲ್ ಮಾರ್ಕ್ ರೀಡರ್. ಇದ್ರ ಕಾರ್ಯ ಹೆಂಗಂತಂದ್ರೆ ಅದಕ್ಕೊಂದು ಪ್ರೋಗ್ರಾಮ್ ಅನ್ನ ಕೊಟ್ಟಿರ್ತಾರೆ, ಎಲ್ಲಿ ಈ ತರ ಫಿಲ್ ಆಗಿರ್ತಾರೆ ಅವ್ರು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಫುಲ್ ಫಿಲ್ ಮಾಡ್ರಿ ಅರ್ಧ ಮಾಡ್ರಿ ಎಲ್ಲ ಕೊಟ್ಟಿರ್ತಾರೆ ಹೌದಲ್ರಿ. ಆಮೇಲೆ ಅದ್ಮೇಲೆ ರಾಂಗ್ ಮಾಡಕ್ ಹೋಗ್ಬೇಡ್ರಿ, ಎರಡೆರಡು ನೋಡ್ರಿ. ಓಕೆ, ಸೊ ಇದನ್ನ ಟಿಕ್ ಮಾಡಿರುವಂತ ಮಾಹಿತಿಯನ್ನ ರೀಡ್ ಮಾಡುವಂತ ಕೆಲಸ ಇದ್ರಿ. ಅದ್ರ ಜೊತೆಗೆ ಎರಡು ಕೊಟ್ಟಿರ್ತಾನೆ, ಒಂದು ರೀಡ್ ಮಾಡಬೇಕು, ಎರಡನೇದು ಕೌಂಟ್ ಮಾಡಬೇಕು. ರೀಡ್ ಅಂಡ್ ಕೌಂಟ್ ಅಂತ ಹೇಳ್ತಾರೆ. ಇದ್ರ ಕೆಲಸ ಅಷ್ಟೇ. ಇದು ಏನ್ ಕೆಲಸ ಮಾಡ್ತಾರೆ ಅಲ್ಲಿ ಎಲ್ಲೆಲ್ಲಿ ಟಿಕ್ ಮಾಡೋದು, ರೀಡ್ ಮಾಡ್ತದೆ, ಕೌಂಟ್ ಮಾಡ್ತದೆ ಕೆಲಸ ಅಷ್ಟೇ. ಅದನ್ನೇ OMR. ಇನ್ನು OCR ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನೈಸರ್ ಅಂತ ಇದೆ. ಅಂದ್ರೆ ಅದನ್ನ ರಿಕಗ್ನೈಸ್ ಮಾಡಬೇಕು, ಅದನ್ನ ಗುರುತಿಸಬೇಕು. ಅದ್ರ ಕೆಲಸ ಇಷ್ಟೇ ರೀ. ನಾವೆಲ್ಲಿ ಒಂದ್ ಕಡೆ ಸೈನ್ ಮಾಡಿರ್ತೀವಿ ಹೌದ್ರೆ, ಚೆಕ್ ಬುಕ್ ಮೇಲೆ ಅಲ್ಲಿ ಆ ಸೈನ್ ಕರೆಕ್ಟ್ ಆಗಿಲ್ಲ, ಆ ಚೆಕ್ ಬುಕ್ ಅದು ಸ್ಪೆಷಲ್ ಯೂಸ್ ಮಾಡ್ತಾರೆ, ಅದನ್ನ ಬೇರೆ ರೀ. ಈ ಎಕ್ಸಾಂಪಲ್ ನಾವು ಹೆಸರು ಬರ್ದಿರ್ತೀವಿ ನೋಡ್ರಿ, ನಿಮ್ದು ಶೀಟ್ ಮೇಲೆ OMR ಶೀಟ್ ಮೇಲೆ ಹೆಸರು ಬರೀಬೇಕಲ್ರಿ. ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡ್ರಿ. ನೀವು ಹೆಸರು ಬರೆದ್ಮೇಲೆ ಮತ್ತೆ ಅದ್ರ ಕೆಳಗಡೆ ಅದನ್ನೇ ಟಿಕ್ ಮಾಡಿ ABC ಅದನ್ನ ಟಿಕ್ ಮಾಡಿ ಕೊಟ್ಟಿರ್ತಾರಲ್ರಿ. ಸೊ ಇಲ್ಲಿ ಬರೆದಿರುವಂತಹ ಹೆಸರು ಕರೆಕ್ಟ್ ಅದನ್ನ ಇಲ್ಲ ಅಂತ ನೋಡ್ಬೇಕಾಗಿತ್ತು ಅಂತಂದ್ರೂ ಸಹ ಯಾವ್ದಂತಂದ್ರೆ ಈ OCR ಅನ್ನ ಚೆಕ್ ಮಾಡ್ತಿರ್ತಾರೆ. ಎರಡನೇದ್ರಿ ಈ ಕೆಲವೊಂದು ಕಡೆ ನಾವೀಗ ಬಹಳಷ್ಟು ನೋಡಕತ್ತೀವಿ ಏನಂತಂದ್ರೆ ಶೀಟ್ಗಳು OMR ಶೀಟ್ ಮೇಲೆ ಅವ್ ನಂಬರ್ ಬಂದಿರ್ತದೆ ಹೌದಲ್ರಿ. ಆ ನಂಬರ್ ಜೆನ್ಯೂನ್ ಅದ ನಾವು ಇಲ್ಲೋ ಅಂತ ಚೆಕ್ ಮಾಡೋದು ಸಹ OCR ಚೆಕ್ ಮಾಡ್ತಾರೆ.
ಇನ್ನೊಂದು ಕಡೆ ನಾವ್ ಏನಾದ್ರು ಆ ಪೇಪರ್ ಏನಾದ್ರು ಡುಪ್ಲಿಕೇಟ್ ಮಾಡೋಣ ಅಂತಂದ್ರೆ ಬಹಳ ಜಲ್ದಿ ಸಿಕ್ಕಾಕೋತಾರೆ. ಯಾಕಂತಂದ್ರೆ ಅಲ್ಲಿ ಬಳಕೆ ಮಾಡಿರುವ ಆ ಒಂದು ನಂಬರ್ ಏನಿರ್ತದೆ ಆ ನಂಬರ್ ಕೇವಲ OCR ಒಂದು ಪ್ರೋಗ್ರಾಮ್ ಸೆಟ್ ಮಾಡಿರ್ತಾರೆ. ಆ ಡಿಜಿಟ್ ಸ್ಟೈಲ್ ಆಗಿರ್ಬೋದು, ಆ ಅಕ್ಷರ ಸ್ಟೈಲ್ ಆಗಿರ್ಬೋದು ಎಲ್ಲಾನು ಏನ್ ಮಾಡ್ತಂದ್ರೆ ಇದು OCR ರೆಕಗ್ನೈಸ್ ಮಾಡ್ತಿರ್ತದೆ. ಹೌದಾ ರೀ? ಅದಕ್ಕೆ ಹೇಳ್ತಾರೆ ಯಾವತ್ತೂ ಮಿಸ್ಲೇನ್ ಮಾಡಕ್ಕೆ ಹೋಗ್ಬಾರ್ದು. ಹೌದಾ? ಸೊ ರೆಕಗ್ನೈಸ್ ಮಾಡಕ್ಕೆ ಯಾವ್ದು ಯೂಸ್ ಮಾಡ್ತೀವಿ? OCR ಯೂಸ್ ಮಾಡ್ತೀವಿ. ಇನ್ನು MICR ವಿಸ್ತರಿಸಿ ಬರ್ದಾಗ್ರಿ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸ್ ಅಂತ ಹೇಳ್ತೀವಿ. ಇದನ್ನ ಸ್ಪೆಷಲ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಬ್ಯಾಂಕ್ ನಲ್ಲಿ. ಈ ಬ್ಯಾಂಕ್ ನಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ರೀ ಚೆಕ್ ಬುಕ್ ನಲ್ಲಿ ನಾವು ಯಾರ ಚೆಕ್ ಹೋಲ್ಡರ್ ಅಥವಾ ಬಳಕೆದಾರ ಇದಾನ ಅವನ ಒಂದು ಸಿಗ್ನೇಚರ್ ಜೆನ್ಯೂನ್ ಅದನ್ನ ಎಲ್ಲ ಚೆಕ್ ಮಾಡಕ್ಕೆ. ಎರಡನೇದೇನಂದ್ರೆ ಚೆಕ್ ನಂಬರ್ ಅದು ಕರೆಕ್ಟ್ ಅದನ್ನ ಇಲ್ಲ ಅಥವಾ ಇದನ್ನ ಏನಾದ್ರು ಡುಪ್ಲಿಕೇಟ್ ಪ್ರಿಂಟ್ ಹಾಕೊಂಬಂದನ್ನ ಚೆಕ್ ಮಾಡಕ್ಕೆ. ಅದ್ರಾಗ ಒಂದು ಇಂಕ್ ಇರ್ತದೆ, ಆ ಚೆಕ್ ಬುಕ್ ನೀವು ನೋಡಿರ್ತೀರಿ ಎಲ್ಲರೂ. ಹೌದಾ? ಸ್ಟೈಲೇ ಬೇರೆ ಇರ್ತದೆ, ಇಂಕ್ ಎಲ್ಲಿ ಸಿಗಂಗಿಲ್ಲ ಮುಡ್ಕೊಂಡಿದ್ರು. ಆ ಇಂಕ್ ಅದನ್ನೇ ಅದೆಲ್ಲ ಚೆಕ್ ಮಾಡುವಂತ ಕೆಲಸ MICR ಮಾಡ್ತಿರ್ತಾನೆ. ಅಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನೈಸ್ ಅಂತ ಹೇಳ್ತೀವಿ. ಸೊ ಇವು ಸಹ ಇನ್ಪುಟ್ ಡಿವೈಸಸ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಇನ್ನು ಮುಂದೆ ಬರೋದ್ರಿ ಸ್ಕ್ಯಾನರ್. ಈ ಸ್ಕ್ಯಾನರ್ ಎನ್ನುವುದು ಏನದಂದ್ರೆ ಇದು ಒಂದು ಸಹ ಇನ್ಪುಟ್ ಸಾಧನ ಅದ ರೀ. ಸೊ ಒಂದ್ಸಲ ಕ್ವಶನ್ ಕೇಳಿದ್ವಿ ಏನಂತಂದ್ರೆ ಸ್ಕ್ಯಾನರ್ ನಿಂದ ಅಥವಾ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿರುವಂತಹ ದತ್ತಾಂಶವು ಯಾವ ವಿಧದಲ್ಲಿ ಸೇವ್ ಮಾಡ್ತೀವಿ ಅಂತ ಕೇಳಿದ್ರು. ಒಂದು ಆಪ್ಷನ್ ಕೊಟ್ಟಿದ್ದು JPEG ಅಂತ ಕೊಟ್ಟಿದ್ದು, ಇನ್ನೊಂದು ಕೊಟ್ಟಿದ್ದು JPEG ಅಂತ ಕೊಟ್ಟಿದ್ದು, ಇನ್ನೊಂದು ಕೊಟ್ಟಿದ್ದು PDF ಅಂತ ಕೊಟ್ಟಿದ್ದು, ಇನ್ನೊಂದು ಕೊಟ್ಟಿದ್ದು ಮೇಲಿನ ಎಲ್ಲವೂ ಆಲ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದು. ಯಾವದ್ರಿ? ಆಲ್ ಆಫ್ ದಿ ಅಬೋ. ಯಾಕಂದ್ರೆ ನಾವು ಒಂದು ಸ್ಕ್ಯಾನರ್ ನಿಂದ ನಾವು ಯಾವ್ದಾದ್ರು ಒಂದು ದತ್ತಾಂಶವನ್ನ ಸ್ಕ್ಯಾನ್ ಮಾಡಿದೀವಿ ಅಂದ್ರೆ ಒಂದು ಇಮೇಜ್ ರೂಪದಾಗ ಇರ್ತದೆ ಅಥವಾ PDF ನಾಗ ಇರ್ತದೆ. ಈ JPEG ಕನ್ಫ್ಯೂಷನ್ ಮಾಡ್ಕೊಂಡಿದ್ದು ಕೂಡ ಇಮೇಜ್ ರಿಪೋರ್ಟಬಲ್ ಇಮೇಜ್ ಆಗಿರ್ತದೆ. ಹೌದಲ್ರಿ? ಸೊ ಹೀಗಾಗಿ PDF ನಾಗ ಅದ ತಗೋಬಹುದು. ನೀವು ಸ್ಕ್ಯಾನ್ ಯಾರು ಸ್ಕ್ಯಾನ್ ಮಾಡಿದ್ರೆ ಗೊತ್ತಿತ್ತು, ಸ್ಕ್ಯಾನ್ ಮಾಡೋಣ ಕೇಳ್ತಾರೆ, ಎರಡು ಆಪ್ಷನ್ ಕೊಡ್ತಾರೆ. ಡು ಯು ವಾಂಟ್ ಟು ಸ್ಕ್ಯಾನ್ ಇನ್ JPEG ಫಾರ್ಮ್ಯಾಟ್ ಆ PDF ಅಂತ ಕೇಳ್ತಾರೆ. ನೀವು ಏನ್ ಕ್ಲಿಕ್ ಮಾಡ್ತೀರಿ ಅದ್ರ ಮುಖಾಂತರ ಬರ್ತದೆ. ನೀವೇನಾದ್ರೂ ಸ್ಕ್ಯಾನ್ ಮಾಡಿದ್ರೆ ನೀವೇನಾದ್ರೂ ವರ್ಡ್ ಫಾರ್ಮ್ಯಾಟ್ ಅಂತ ಕೊಡ್ರಿ, ಯಾವತ್ತಿಗೂ ಬರೋದೇ ಇಲ್ಲ. ಆ ಆಪ್ಷನ್ ಇಲ್ಲ. ಎಕ್ಸೆಲ್ ಫಾರ್ಮ್ಯಾಟ್ ಕೊಡ್ರಿ, ಬರೋದಿಲ್ಲ. ಹೌದಲ್ರಿ? ಇನ್ ಕೇಸ್ ಏನಾದ್ರು ಇದ್ರಾಗ ಅಮೌಂಟ್ ಕೊಟ್ಟಿದ್ದಂತ ಆಪ್ಷನ್ ರಾಂಗ್ ಆಗ್ತೈತಿ. ಅದ್ರ ಕೊಟ್ಟಿರೋ ಆಪ್ಷನ್ ಯಾವ್ದು ಇದನ್ನೇ ಐತಿ. ಹಾಗಿದ್ರೆ ಸ್ಕ್ಯಾನರ್ ಮುಖಾಂತರ ನಾವು ಸ್ಕ್ಯಾನ್ ಮಾಡೋ ಯಾವುದೇ ಒಂದು ಹಾರ್ಡ್ ಕಾಪಿ ದತ್ತಾಂಶವನ್ನು ಹೆಂಗಿರ್ತಂದ್ರೆ ನೀವು JPEG ನಾಗರ ತಗೋಬಹುದು, PDF ನಾಗರ ತಗೋಬಹುದು. ಇದು ಕನ್ಫ್ಯೂಷನ್ ಮಾಡಕ್ ಕೊಟ್ಟಿದ್ರೆ ಆಪ್ಷನ್ JPEG. ಇದೇನು ಮತ್ತೆ ಅವ್ರು ಕನ್ಫ್ಯೂಷನ್ ಆಗ್ಬೇಕಂತಾನೆ ಕೊಟ್ಟಿದ್ರು, ಬಟ್ ಆಕ್ಚುಲಿ ಇದು ಕೂಡ ಒಂದು ಇಮೇಜ್ ಫಾರ್ಮ್ಯಾಟ್ ಅದ ರೀ. ಸೊ PDF ನಗರ ಮಾಡಬಹುದು, ಇಮೇಜ್ ನಗರ ಮಾಡ್ಕೋಬಹುದು. ಕ್ಲಿಯರ್ ಅದ ರೀ? ಸ್ಕ್ಯಾನರ್ ನಲ್ಲಿ ನಾವು ಏನಾದ್ರು ಸ್ಕ್ಯಾನ್ ಮಾಡಿದ್ರೆ ಎರಡು ಇರ್ತದೆ, ಒಂದು JPEG ಅಂದ್ರೆ ಇಮೇಜ್ ಫಾರ್ಮ್ಯಾಟ್ ನ ತಗೋಬಹುದು, ಎರಡನೇದ್ರಿ PDF ಫಾರ್ಮ್ಯಾಟ್ ನ ತಗೋಬಹುದು. ನೆಕ್ಸ್ಟ್ ಇವಿಷ್ಟು ಏನಂದ್ರೆ ಇನ್ಪುಟ್ ಡಿವೈಸ್ ನಾಗ ಇಂಪಾರ್ಟೆಂಟ್ ರೀ. ಇನ್ನು ಎರಡನೇದು ಬರ್ತದೆ ರೀ ಔಟ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ನಾಗ ಮುಖ್ಯವಾಗಿರೋದೇ ಮಾನಿಟರ್. ಹೌದ್ರಾ? ಮಾನಿಟರ್ ಮೇಲೆ ಮುದ್ರಿತವಾಗಿರುವ ದತ್ತಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತೀವಿ. ಸಾಫ್ಟ್ ಕಾಪಿ ರೀ. ಹೌದಲ್ರಿ? ಸಾಫ್ಟ್ ಕಾಪಿ. ಯಾಕೆ ಸಾಫ್ಟ್ ಕಾಪಿ ಅಂತೀವ್ರಿ? ಅದು ನಾವು ಇನ್ನೊಂದ್ಸತಿ ಎಡಿಟ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಏನಾದ್ರೂ ಅದು ಚೇಂಜಸ್ ಮಾಡಕ್ ಸಾಧ್ಯ ಆದ್ರೆ ಅದಕ್ಕೆ ಏನಂತ ಕರಿತೀವ್ರಿ? ಸಾಫ್ಟ್ ಕಾಪಿ ಅಂತ ಕರಿತೀವಿ. ಹಾಗಿದ್ರೆ ಈ ಮಾನಿಟರ್ ಅನ್ನು ಯಾವ ರೀತಿ ಹೇಳ್ತೀರಿ? ಈಗ ನಾವು ವರ್ಕ್ ಮಾಡ್ತೀವಿ, ನಾವು ಕ್ಲಾಸ್ ಹೇಳ್ತೀವಿ, ಈ ಬೋರ್ಡ್ ನ ಸೈಜ್ ಎಷ್ಟು ಅಂತ ಹೇಳ್ಬೇಕಾಗಿತ್ತು, ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಸಪೋಸ್ ಇದೊಂದು 54 ಇಂಚಸ್ ಅದ ಅಂತ ಇಟ್ಕೊಳ್ಳೋಣ. ಎಕ್ಸಾಂಪಲ್ ನನಗೆ ಗೊತ್ತಿಲ್ಲ ಎಷ್ಟು ಇಂಚಸ್ ಅದ ರೀ. ಹೌದಾ? 54 ಅದ ಅಂತ ಇಟ್ಕೊಳ್ಳೋಣ ಅಂತ. ಹೆಂಗೆ ಈ ತರ ಕ್ಯಾಲ್ಕುಲೇಟ್ ಮಾಡೋದು ಸಿಗ್ತದ? ನನ್ಗೆ ಈ ತರ ಮಾಡೋದು ಸಿಗ್ತದ್ರಿ. ಹಿಂಗೆ ಮಾಡೋದಲ್ರಿ, ಡಯಾಗ್ನಲ್ ಅಂತ ಕರಿತೀವಲ್ರಿ. ಓಕೆ. ಸೊ ಯಾವಾಗ್ಲೂ ಮಾನಿಟರ್ಗಳನ್ನ ಹೆಂಗ್ ಅಳಿತಂದ್ರೆ ಈ ಮೂಲಿಂದ ಈ ಮೂಲಿಗಳಿತೀವಿ. ಹೌದ್ರಿ? ಸಪೋಸ್ ನೀವೇನಾದ್ರೂ ಮನ್ಯಾಗ 20 ಇಂಚಸ್ ಮಾನಿಟರ್ ತಂದಿದ್ದು ಹಿಂಗೆ ಅಳದ್ರಿ ಅಂದ್ರೆ ಮತ್ತೆ ಚಾಪ್ನ ಸಂಗ ಜಗಳ ಆಡ್ಬಿಡ್ರಿ, 20 ಇಂಚಸ್ ಇಲ್ಲ ಅಂತ ಹೇಳ್ರಿ. ಹಿಂಗೆ ಅಳದ್ ನೋಡ್ರಿ ಒಂದ್ಸಲ. ಓಕೆ. ನೆಕ್ಸ್ಟ್ ಈ ಮಾನಿಟರ್ ನಲ್ಲಿನ ವಿಧಗಳು ಎಷ್ಟದವ್ರಿ? ನಮ್ಮ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್. ಒಂದು CRT ಅಂತ ಕರಿತೀವಿ, ಕೇಳಿರೇನ್ರಿ? ಇದನ್ನ ವಿಸ್ತರಿಸಿ ಬರೆದಾಗ ಕ್ಯಾಥೋಡ್ ರೇ ಟ್ಯೂಬ್ ಅಂತ ಕರಿತೀವಿ. ಎರಡನೇದ್ರಿ LCD, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇನ್ನೊಂದು ಬರ್ತದೆ LED, ಲೈಟ್ ಎಮಿಟಿಂಗ್ ಡಯೋಡ್. ಡಿಸ್ಪ್ಲೇ ಅಲ್ಲ ರೀ, ಇದು ಡಯೋಡ್ ಇರ್ತಾವ್ರಿ, ಇದು ಡಿಸ್ಪ್ಲೇ ಬರ್ತದ್ರಿ, ಇದು ಟ್ಯೂಬ್ ಬರ್ತದ್ರಿ. ಓಕೆ. ಸೊ CRT ಅಂತ ನೋಡಿದಾಗ ನಮ್ಮ ಹಳೆ ಕಂಪ್ಯೂಟರ್ಗಳು ಇದು ಡೋಮ್ ಅಂತ ಕರಿತಿದ್ವಿ, ನೆನಪದ ರೀ? ಹಳೆ ಟಿವಿಗಳು ಮನೆಗೆ ಯಾರು ಅದಾವನ್ರಿ? ಮನೆ ನಮ್ಗೆ ಇದು ಮಾನಿಟರ್ ಕೂಡ ಸಿಕ್ಕಿಲ್ರಿ, ಎಲ್ಲೋ ಒಂದ್ ಕಡೆ ಡೆಡ್ ಆಗಿರುತ್ತೆ ಅಂತ ತೋರಿಸ್ತೇವೆ. ಹೌದ್ರಾ ರೀ? CRT ಕ್ಯಾಥೋಡ್ ರೀ ಟ್ಯೂಬ್ ಅಂತ ಕರಿತೀವ್ರಿ. ಇದು ಹಳೆ ಒಂದು ಟೆಕ್ನಾಲಜಿ ರೀ. ಈ ತರ ಮಾನಿಟರ್ ಬರ್ತಿತ್ತದು. ಸೊ ಇಲ್ಲಿ ಏನಂತಂದ್ರೆ ಒಂದು ಬೀಮ್ ಅಂತ ಯೂಸ್ ಮಾಡ್ತಿದ್ವಿ. ಈ ಬೀಮ್ ಏನಂತಂದ್ರೆ ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಇರ್ತಿದ್ರಿ. ಸೊ ಎರಡು ಕನೆಕ್ಷನ್ ಅದು ಕೊಟ್ಟಾಗ ಏನಾಗ್ತದ್ರೆ ಇಲ್ಲಿರುವಂತ ಬೀಮ್ ಏನಾಗ್ತದ್ರೆ ಸಿಕ್ಕಾಪಟ್ಟೆ ಹೀಟ್ ಆಗ್ತಿದ್ರಿ.
ಹೀಟ್ ಆದ್ಮೇಲೆ ಇದರಿಂದ ಹೊರ ಸೂಸುವ ಒಂದೇನು ಕಿರಣಗಳು ಅಂತ ಏನ್ ಕರಿತೀವಲ್ರಿ ಅದನ್ನೇನಂತಂದ್ರೆ ಈ ಒಂದು ಎಂಡಿಗೆ ಒಂದು ಪ್ಲಾಸ್ಮಾ ಅಂತ ಯೂಸ್ ಮಾಡ್ತಿದ್ವಿ. ಈ ಕಿರಣಗಳು ಇಲ್ಲಿ ಬಂದು ಟಚ್ ಆಗಿ ವಾಪಸ್ ಬರಟೇನ ಒಂದು ಬಿಂದು ಕ್ರಿಯೇಟ್ ಆಗ್ತೈತ್ರಿ, ಇದನ್ನೇ ನಾವು ಪಿಕ್ಸೆಲ್ ಅಂತ ಕರಿತೀವ್ರಿ. ಹೌದ್ರಾ ರೀ? ಸೊ ಇವೆರಡು ಪಾಸಿಟಿವ್ ಹೀಟ್ ಆದ್ಮೇಲೆ ಇಲ್ಲಿ ಹೋಗುವಂತ ಕಿರಣಗಳು ಈ ಪ್ಲಾಸ್ಮಾ ಟಚ್ ಆಗಿ ವಾಪಸ್ ಬರುವಾಗ ಮುದ್ರಿತವಾಗುವಂತಹ ಚಿಕ್ಕ ಒಂದು ಚುಕ್ಕೆಗೆ ನಾವೇನಂತ ಕರಿತೀವಿ, ಪಿಕ್ಸೆಲ್ ಅಂತ ಕರಿತೀವ್ರಿ. ಸೊ ಈ ಒಂದು ಫಾರ್ಮೇಶನ್ ಅದು ನಡೀತಾ ಇದ್ರು ವರ್ಕ್ ಯಾವ್ದಂದ್ರೆ ಫಸ್ಟ್ CRT ಅಂತ ಕ್ಯಾಥೋಡ್ ರೇ ಟ್ಯೂಬ್ ಅನ್ನೋದನ್ನ. ಓಕೆ, ಸೊ ಈ ಒಂದು ಬೀಮ್ ಎಷ್ಟು ಹೀಟ್ ಆಗ್ತಿತ್ತು ಅಂದ್ರೆ ನೀವು ಅವಾಗ ಯಾರಾದ್ರೂ ಹಳೆ ಟಿವಿಗಳು ಇನ್ನ ಮನೆಗಿದ್ದು ಅಂತ ಏನಾರ ಖರಾಬ್ ಆಗ್ಯದ ಅಂತ ಒಯ್ದ್ರಿ ಅಂತಂದ್ರೆ ಅವ್ನ ಇದಕ್ಕೆ ಮುಂಚೆ ಶಾರ್ಟ್ ಮಾಡ್ತಾನ್ರಿ. ಶಾರ್ಟ್ ಯಾಕೆ ಮಾಡ್ತಾರ ಅಂದ್ರೆ ಇದ್ರಾಗ ಎಷ್ಟು ಕರೆಂಟ್ ಅಥವಾ ಪವರ್ ಸ್ಟೋರ್ ಆಗಿರ್ತದೆ ಅಂದ್ರೆ ಅವ್ನು ಏನಾದ್ರು ಹಿಡಿದ್ರೆ ಸ್ಪಾಟ್ ಡೆತ್ ಆಗುವಂತ ಚಾನ್ಸಸ್ ಇರ್ತದೆ, ಅಷ್ಟು ಪವರ್ ಇದ್ರೆ ಸ್ಟೋರ್ ಆಗ್ತೈತಿ. ಸೊ ಇದರ ಪವರ್ ಕನ್ಸಂಪ್ಷನ್ ಅಂತ ನೋಡಿದಾಗ ಜಾಸ್ತಿ ಇರ್ತೈತಿ. ಪವರ್ ಕನ್ಸಂಪ್ಷನ್ ಗೊತ್ತಾಗ್ತಲ್ರಿ, ತೆಗೆದುಕೊಳ್ಳುವಂತ ವಿದ್ಯುತ್ ಶಕ್ತಿ ಹೆಚ್ಚಿಗಿರ್ತೈತಿ. ಆದ್ರೆ ಒಂದು ಕ್ವಾಲಿಟಿ ಅಂತ ಬಂದಾಗ ಏನಾಗ್ತದೆ ಅದ್ರ ಕ್ವಾಲಿಟಿ ಗುಣಮಟ್ಟ ಕಡಿಮೆ ಆಗೈತ್ರಿ. ಅವಾಗ ಐತಿ ನೋಡ್ರಿ ಬ್ಲಾಕ್ ಅಂಡ್ ವೈಟ್ ಟಿವಿಗಳು ಅಂತ ಹೇಳ್ತಿದ್ವಿ, ಹೌದಲ್ರಿ? ನೆಕ್ಸ್ಟ್ ಇದ್ರ ಕ್ಲಿಯರ್ ಅದರೆ ಕ್ಯಾಥೋಡ್ ರೇ ಟ್ಯೂಬ್ ಅನ್ನೋದೇನಂದ್ರೆ ಅದ್ರ ಒಂದು ಟ್ಯೂಬ್ ಇತ್ರಿ, ಅದನ್ನ ನಾವು ರೇ ಟ್ಯೂಬ್ ಅಂತ ಕರಿತೀವಿ. ಅದಕ್ಕೆ ಬೀಮ್ ಅಂತ ಹೇಳ್ತಾರೆ. ಇಲ್ಲಿ ಬೀಮ್ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಕಲ್ತವ್ರೆ ಗೊತ್ತಿರ್ತಾರೆ, ಬೀಮ್ ಅಂತ ಬರ್ತಾವ್ರಿ. ಆ ಬೀಮ್ ನ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಕೊಡ್ತಿದ್ವಿ. ಅಲ್ಲಿ ಕೊಟ್ಟಂತ ವಿದ್ಯುತ್ ಏನಾಗ್ತದ್ರೆ ಇದು ಹೀಟ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಅವು ಹಳೆ ಟಿವಿ ಏನಾದ್ರು ಮನೆಗೆ ಇತ್ತು ಅಂದ್ರೆ ಒಂದ್ಸಲ ಆನ್ ಮಾಡಿ ನೋಡ್ರಿ, ಫಸ್ಟ್ ಗೆ ಸ್ವಲ್ಪ ಡಿಮ್ ಆಗಿ ಕಾಣ್ತಾವ್ರಿ, ಸ್ವಲ್ಪ ಎಷ್ಟೋದನ್ನ ನೋಡ್ಕೊಂತ ಹೋದಾಗ ಅವಾಗ ಫುಲ್ ಕ್ಲಿಯರ್ ಕಾಣಕ್ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಇದು ಎಷ್ಟು ಹೀಟ್ ಆಗ್ತದೋ ಆ ನಮ್ಮ ಕ್ಲಿಯರಿಟಿ ಜಾಸ್ತಿ ಬರ್ತದೆ. ಸೊ ಇದರಿಂದ ಬರುವಂತ ಕಿರಣಗಳು ಏನಾಗ್ತೈತಿ, ಪ್ಲಾಸ್ಮಾ ಅನ್ನೋ ಒಂದು ಇದಕ್ಕೆ ಪರದೆ ಟಚ್ ಆಗಿ ಬರ್ತಿದ್ರಿ, ಅವಾಗ ಅಲ್ಲಿ ಇಮೇಜಸ್ ಅನ್ನ ಮೂಡಕ್ ಸ್ಟಾರ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಇದು ಬ್ಲಾಕ್ ಅಂಡ್ ವೈಟ್ ಇತ್ತು. ಬ್ಲಾಕ್ ಅಂಡ್ ವೈಟ್ ಆದ್ಮೇಲೆ ಸ್ವಲ್ಪ ಇದೇ ಒಂದು ಡೋಮ್ ಅನ್ನುವ ಒಂದು ಟೆಕ್ನಾಲಜಿನಾಗೆ ನಾವೇನ್ ಮಾಡಿದ್ರು ಕಲರ್ ಟ್ರಾನ್ಸ್ಫರ್ ಅದೇ. ಆ ಕಲರ್ ಟ್ರಾನ್ಸ್ಫರ್ ಆದಾಗ ಬಂದಂತ ಮೊಟ್ಟ ಮೊದಲ ಕಲರ್ ಯಾವ್ದ್ರಿ? RGB. ಹೌದಲ್ರಿ? ಜಿ ಇಚ್ಕೊಂಡು ಹಾಕೊಂಡ್ರ ಅಂದ್ರೆ ತುಪ್ಪ ಆಗ್ತದ್ರಿ. GRB ತುಪ್ಪ ಕೇಳಿರೇನ್ರಿ? ಹಾ ರೀ, RGB ಅನ್ನ ವಿಸ್ತರಿಸಿ ಬರೆದಾಗ್ರಿ ರೆಡ್ ರೀ, ಇದು ರೀ ಗ್ರೀನ್ ರೀ, ಇದನ್ರಿ ಬ್ಲೂ ರೀ. ಹೌದ್ರಾ ರೀ? ಸೊ ಈ ಮೂರು ಕಲರ್ ಕಾಂಬಿನೇಷನ್ ನ ಮಾನಿಟರ್ ಬರ್ಲಕ್ ಚಲೋ ಐತ್ರಿ. ಸೊ ಈ ಮೂರು ಕಲರ್ ಕಾಂಬಿನೇಷನ್ ಇರದೇ ಈ ಮೂರೇ ಕಲರ್ ಅದಾವಲ್ರಿ, ನನಗೆ ಯೆಲ್ಲೋ ಕಲರ್ ಬೇಕಾಯ್ತು ಮತ್ತೊಂದು ಪಿಂಕ್ ಕಲರ್ ಬೇಕಾಯ್ತು ಅಂದ್ರೆ ಈ ಕಲರ್ ಮಿಕ್ಸಿಂಗ್ ರೀ. ಹೌದ್ರಾ? ಈ ಕಲರ್ ಈ ಮೂರು ಕಲರ್ಗಳು ಎಷ್ಟು ಇಂಪಾರ್ಟೆಂಟ್ ಅದಾವ ಅಂದ್ರೆ ಒಂದು ಕಲರ್ ಜೊತೆ ಇನ್ನೊಂದು ಕಲರ್ ಯಾವ್ದಾರ ಒಂದು ಪ್ರಮಾಣದಲ್ಲಿ ಕಲಿಸ್ತಾ ಹೋದ್ರು ಬೇರೆ ಬೇರೆ ಕಲರ್ಗಳು ಬರ್ಲಕ್ ಸ್ಟಾರ್ಟ್ ಆಗ್ತಾವ್ರಿ. ಸೊ ಫಸ್ಟ್ ಮೊಟ್ಟ ಮೊದಲನೇ ಕಲರ್ ಕೋಡಿಂಗ್ ಬಂದಿರೋದು ಯಾವ್ದಂದ್ರೆ RGB ಅಂತ ಹೇಳ್ತೀವ್ರಿ. ಸೊ RGB ಕಲರ್ ಎಲ್ಲಿ ಅಂದ್ರೆ ಮಾನಿಟರ್ ಪ್ರಪ್ರಥಮವಾಗಿ ಸ್ಟಾರ್ಟ್ ಆಯ್ತ್ರಿ. ಇನ್ನು ಪ್ರಿಂಟರ್ ಅಂತ ಬರ್ತೀವಿ ನೋಡ್ರಿ, ಪ್ರಿಂಟರ್ ನಲ್ಲೂ ಸಹ ಇದೇ ಇದಾವ್ರಿ. ನಾವು ನ್ಯೂಸ್ ಪೇಪರ್ ನೋಡ್ತೀವಿ, ಹೌದಾ? ಈಗ ಇನ್ನೊಂದೇನಂದ್ರೆ ಇದ್ರ ಕಲರ್ ಜೊತೆ ಇನ್ನೊಂದು ಬಂದ್ರಿ, ಯಾವ್ದ್ರಿ? CMYK. ಇದನ್ನ ವಿಸ್ತರಿಸಿ ಬರದಾಗ್ರಿ, ಇದನ್ನ ಸಿಯಾನ ಅಂತ ಕರೀತಾರ್ರಿ, ಇದನ್ನ ಮೆಜೆಂಟಾ ಅಂತಾರ್ರಿ, ಮೆಜೆಂಟಾ. ಇದನ್ನ ಯೆಲ್ಲೋ ಅಂತ ಕರಿತೀವ್ರಿ, ಇದನ್ನ ಕೀ ಅಂತಾನು ಕರೀತಾರೆ, ಕೀ ಬ್ಲಾಕ್ ಅಂತ ಹೇಳ್ತಾರ. ಹೌದ್ರೆ? ಅಥವಾ ಬ್ಲಾಕ್ ಅಂತಾನು ಕರೀತಾರೆ, ಏನ್ ತೊಂದ್ರೆ ಇಲ್ಲ. ಸೊ ಈ ಕಲರ್ ನೀವು ನ್ಯೂಸ್ ಪೇಪರ್ ಅನ್ನು ನೋಡ್ರಿ, ದಿನಾಲು ನೀವು ನ್ಯೂಸ್ ಪೇಪರ್ ಹೆಂಗಿದ್ರು ಓದ್ತೀರಿ, ಮ್ಯಾಲ ಓದೋ ಕೆಳಗಡೆ ಕೊಟ್ಟಿರ್ತಾನೆ 4 ಬಾಕ್ಸ್ ಕೊಟ್ಟಿರ್ತಾನೆ ನಿಮ್ಗೆ. ಹೌದ್ರೆ? ಆ 4 ಬಾಕ್ಸ್ ಅದ ಅಂತಂದ್ರೆ ಅರ್ಥ ತಿಳ್ಕೊಂಡ್ಬಿಟ್ರೆ ಅದೇ CMYK ಅದ. ಏನಾದ್ರೂ ಈ ತರ 3 ಕೊಟ್ಟಾನಂದ್ರೆ ಅದು RGB ಅದಂತಾರೆ. ಹೌದ್ರಾ ರೀ? ಸೊ ಎರಡು ಏನಂತಂದ್ರೆ ಕಲರ್ ಕೋಡಿಂಗ್ ಅಂತ ಕರಿತೀವ್ರಿ. ಯಾವ್ಯಾವ್ರಿ? RGB ಮತ್ತು CMYK. ಮೊಟ್ಟ ಮೊದಲನೇ ಮಾನಿಟರ್ ಯಾವ್ದಾಗಿತ್ತು? CRT ಇತ್ರಿ. CRT ನ ವಿಸ್ತರಿಸಿ ಬರೆದಾಗ ಕ್ಯಾಥೋಡ್ ರೇ ಟ್ಯೂಬ್ ಆಗ್ತಿದ್ರಿ. ಇಲ್ಲಿರುವಂತ ಬೀಮ್ ಅನ್ನ ಹೀಟ್ ಆದಾಗ ಇದರಿಂದ ಹೊರಸೂಸುವ ಕಿರಣಗಳು ಪ್ಲಾಸ್ಮಾ ಟಚ್ ಆಗಿ ವಾಪಸ್ ಬರೋಟನ್ನ ಒಂದು ಚಿಕ್ಕ ಚುಕ್ಕೆ ಮುದ್ರೆ ಆಗ್ತಿದ್ರಿ. ಅದಕ್ಕೆ ನಾವೇನ್ ಕರಿತೀವಿ? ಪಿಕ್ಸೆಲ್ಸ್ ಅಂತ ಕರಿತೀವಿ. ಸದ್ಯ ನಮ್ಮ ಇಡೀ ಜನರೇಷನ್ ಇದೇ ಪಿಕ್ಸೆಲ್ಸ್ ಮೇಲೆ ನಿಂತದ್ರಿ. ಹೌದಲ್ರಿ? ಇದು ನೋಡಿ ಮಾನಿಟರ್ ಚಂದ ಐತ್ರಿ, ಕ್ಲಿಯರ್ ಬರತೈತ್ರಿ, ಕ್ಲಿಯರ್ ಬರ್ತದೆ. ಯಾವ್ದ್ರ ಮೇಲೆ ಅಂದ್ರೆ ಇದೇ ಒಂದು ಪಿಕ್ಸೆಲ್ಸ್ ಮೇಲೆ ಕೆಲಸ ಮಾಡದ್ರಿ. ಇದು ಕ್ಲಿಯರ್ ಆಯ್ತಾ ರೀ? ನೆಕ್ಸ್ಟ್ ಇದು ನಡೀತಾ ಇತ್ತು. ಆಮೇಲೆ ಇದರ ಪಿಕ್ಚರ್ ಕ್ವಾಲಿಟಿ ಸ್ವಲ್ಪ ಅಷ್ಟಕ್ಕಷ್ಟೇ ಇತ್ತು. ಆಮೇಲೆ ಬಂದಿರೋದು ಯಾವ್ದಂದ್ರೆ LCD ಅಂತ ಹೇಳ್ತೀವಿ. LCD ಕ್ರಿಸ್ಟಲ್, ಸಾರಿ ಲಿಕ್ವಿಡ್ ಕ್ರಿಸ್ಟಲ್. ಹೌದ್ರಿ? ಲಿಕ್ವಿಡ್ ಕ್ರಿಸ್ಟಲ್ ಅಂದ್ರೆ ಹೆಂಗಂದ್ರೆ ರೀ, ನೀವು ಮಾನಿಟರ್ ಮೇಲೆ ಅಂದ್ರೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಅಂದ್ರೆ ಒಂದು ನೋಡ್ಬೋದು ಅಂದ್ರೆ ಪಕ್ಕದಲ್ಲಿ ಆಯಿಲ್ ಕಾಣ್ತಿರ್ತಾವೆ ನೋಡಿದ್ರೆ ರೀ. ಸೊ ಅದನ್ನ ಏನಂತ ಕರಿತೀವಿ? ಲಿಕ್ವಿಡ್ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇದ್ರಾಗ ಏನಂತಂದ್ರೆ ಈ ಕಡೆಯಿಂದ ಈ ಕಡೆಯಿಂದ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು, ಆಕ್ಚುಲಿ ಮೂಲೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾರ. ಇಲ್ಲಿ ಒಂದಿಷ್ಟು ಆ ಒಂದು ಪ್ಲಾಸ್ಮಾ ಏನ್ ಪೇಪರ್ ಅದಲ್ರಿ ಅದ್ರ ಲಿಕ್ವಿಡ್ ಇರ್ತದ. ಈ ಲಿಕ್ವಿಡ್ ಹೆಂಗಂತಂದ್ರೆ ನಾವು ನೋಡ್ರಿ, ಯಾವಾಗ ಲೈಟ್ ಅನ್ನ ನೀವು ಹಾಕಿದ್ರೆ ಅದು ನೀರ್ ಏನಾದ್ರು ಚಲ್ರಿ, ಈಗ ನಾವು ಇದು ಹೇಳ್ಬೇಕು ರೈನ್ಬೋ ಅಂತ ಕರಿತೀವಲ್ರಿ, ಅವು ಹೆಂಗ್ ಕಿರಣಗಳು ಮಾಡ್ತಾವಲ್ಲ ಅದೇ ಒಂದು ಕನ್ಸೆಪ್ಟ್ ಈ LCD. ಸೊ ಇದ್ರ ಮಧ್ಯೆ ಲೈಟ್ಗಳ ಮಧ್ಯೆ ಏನು ಇಮೇಜ್ ಲಿಕ್ವಿಡ್ ಬರ್ತಾ ಇತ್ತು, ಆ ಒಂದು ಇದ್ರ ಮೇಲೆ ಈ ಇಮೇಜಸ್ಗಳನ್ನ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಇನ್ನು ಈ LCD ಅನ್ನೋದು ಯಾವತ್ತು ಬ್ಲಾಕ್ ಅಂಡ್ ವೈಟ್ ಬರಲಿಲ್ಲ, ಕಲರ್ ಒಂದು ಕನ್ಸೆಪ್ಟ್ ಅಂತ ಸ್ಟಾರ್ಟ್ ಆಯ್ತದೆ. ಇದನ್ನು ವಿಸ್ತರಿಸಿ ಬರೆದಾಗ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತೀವಿ. ಇದು ನಮ್ಗೆ ಏನ್ ಜಾಸ್ತಿ ಕೇಳೋದೇನು ಕೇಳ್ಬೋದು ಅಂದ್ರೆ ಅವನ್ನ ವಿಸ್ತೃತ ರೂಪ ಕೇಳ್ಬೋದು. ಆಮೇಲೆ ಈ LCD ಆಗಿರ್ಬೋದು, CRT ಆಗಿರ್ಬೋದು, ಇದ್ರ ಸ್ಟ್ರೇಟ್ ನೋಡಿದ್ರೆ ಅಷ್ಟೇ ನಮ್ಗೆ ಕ್ಲಿಯರ್ ಪಿಕ್ಚರ್ ಕಾಣ್ತಾರೆ. ಸೈಡಿಗೆ ಹೋದ್ರೆ ಏನ್ ಕಾಣ್ತಂದ್ರೆ ಒಂಥರ ನೆಗೆಟಿವ್ ಕಾಣಕ್ ಸ್ಟಾರ್ಟ್ ಆಗ್ತದೆ. LCD ಇರ್ಬೋದು ಮತ್ತೆ
CRT ಇರ್ಬೋದು. ಸೊ ಇದಾದ್ಮೇಲೆ ಯಾವ್ದು ಬಂತಂದ್ರೆ ಆ ಒಂದು ತೊಂದರೆ ಯಾವ್ದು ಹೇಳ್ರಿ ನಮಗೆ ಒಂದೇದು ಪವರ್ ಕನ್ಸಂಪ್ಷನ್ ಇದು ಹೈ ಐತ್ರಿ. LCD ಕಂಪೇರ್ ಮಾಡ್ರ LCD ಏನಾಯ್ತಂದ್ರೆ ಈ CRT ಕಿಂತ ಪವರ್ ಕನ್ಸಂಪ್ಷನ್ ಕಡಿಮೆ, ಇನ್ ಪಿಕ್ಚರ್ ಕ್ವಾಲಿಟಿ ಚಲೋ ಕೊಡತೈತ್ರಿ. ಇನ್ ಎರಡನೇದು ಏನಂದ್ರೆ ಸೈಡ್ ನಿಂತ ಅದರಂಗೆ ಕಾಣತೈತೆ, ಅದ್ರ ನೆಗೆಟಿವ್ ಕಾಣ್ತೈತಿ, ಇದ್ರ ನೆಗೆಟಿವ್ ಕಾಣತೈತ್ರಿ. ಮುಂದೆ ಯಾವ್ದಂದ್ರಿ LED ಲೈಟ್ ಎಮಿಟಿಂಗ್ ಡಯೋಡ್. ಇಲ್ಲಿ ಏನ್ ಮಾಡ್ರ ಅಂತಂದ್ರೆ ಕೆಲವೊಂದು ಎಮಿಟ್ ಆಗುವಂತ ಡಯೋಡ್ಗಳನ್ನ ಯೂಸ್ ಮಾಡಿದ್ರು. ಹೌದ್ರಾ ರೀ? ಈ ಡಯೋಡ್ಗಳು ಹೆಂಗಂತಂದ್ರೆ ಪ್ಯಾನಲ್ ಅಂತ ಕರೀತಾರೆ. ಈ ಪ್ಯಾನಲ್ ನಾಗ ಏನ್ ಮಾಡಿ ಯೂಸ್ ಮಾಡಿದ್ರೆ LED ಗಳನ್ನ ಯೂಸ್ ಮಾಡಿದ್ರು. ಸೊ LED ಏನಂತಂದ್ರೆ ಕಂಪೇರ್ ಮಾಡ್ರಿ ಹಾಕ್ತಾರೆ, LED ಬಲ್ಬ್ ಹಾಕ್ರಿ ಲೈಟ್ ಕಮ್ಮಿ ಸುಡ್ತ ಅಂತ ಹೇಳ್ತೈತಿ. ಹಂಗೆ ಅದೇ LED ಗಳನ್ನ ಈ ಒಂದು ಮಾನಿಟರ್ ಬಳಕೆ ಮಾಡಿದ್ರು. ಸೊ ಆಬ್ವಿಯಸ್ಲಿ ಪವರ್ ಕನ್ಸಂಪ್ಷನ್ ಕಡಿಮೆ ಆಯ್ತ್ರಿ. ಇನ್ ಪಿಕ್ಚರ್ ಕ್ವಾಲಿಟಿ ಅಂತ ಬಂದಾಗ 3D ಅಂತ ಹೇಳಿದ್ರಿ. ಕೇಳಿರೋದ್ರಿ 3D ಅಂದ್ರೆ ರೀ, ಡಿ ಅಂದ್ರೆ 3 ಡೈಮೆನ್ಷನಲ್ ಅಂತ ಹೇಳ್ತೀವಿ. ಹೌದಲ್ರಿ? ಈ 3 ಡೈಮೆನ್ಷನಲ್ ಏನಾಯ್ತಂದ್ರೆ ಈ ಇಮೇಜ್ ಗಳನ್ನ ಪ್ರೊಡ್ಯೂಸ್ ಆಗಕ್ ಸ್ಟಾರ್ಟ್ ಆಯ್ತ್ರಿ. ಅದೇ 3 ಡೈಮೆನ್ಷನ್ ಅಂತ ಕರಿತೀವಿ. ಸಾರಿ, ಇಮೇಜ್ ರಾಂಗ್ ಆಯ್ತು ನಾನು ಹಾಕಿದ್ರಿ. ಸೊ ಈ 3D ಇಮೇಜ್ ಅಂತಂದ್ರೆ ನೀವು ಯಾವೇ ಆಂಗಲ್ ನಿಂದ ನೋಡಿದ್ರೆ ಏನಾಗುತ್ತಂದ್ರೆ ಆ ಇಮೇಜ್ ಕ್ವಾಲಿಟಿ ಅಥವಾ ಪಿಕ್ಚರ್ ಕ್ವಾಲಿಟಿ ಏನಂತಂದ್ರೆ ಸೇಮ್ ಕಾಣ್ತದೆ. ಅದೇ LED ಲೈಟ್ ಎಮಿಟಿಂಗ್ ಡಿಸ್ಪ್ಲೇ ಅಂತ ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಬಂತ್ರಿ, ಯಾವ್ದಂದ್ರೆ HD ಅಂತ ಕರೀತಾರೆ. HD ನಮ್ಮ ಸಂಬಂಧ ಬೀಳಲ್ರಿ, ಎಕ್ಸಾಮ್ ಸಂಬಂಧ ಬೀಳಂಗಿಲ್ಲ. ಆದ್ರೆ ಆಕ್ಚುಲಿ ಗೊತ್ತಿರ್ಬೇಕು ನಮ್ಗೆ ಇದಕ್ಕೆ ಏನಂತ ಕರೀತಾರೆ HD ಅಂದ್ರೆ ರೀ ಹೈ ಡೆಫಿನೇಷನ್. ಇಲ್ಲೇ ಇದೇ LED 3D ಮಾಡೆಲ್ ಅಲ್ಲಿ ಇನ್ನೊಂದಿಷ್ಟು ಹೈ ಡೆಫಿನೇಷನ್ ಕೊಟ್ಟಿದ್ದಾರೆ. ಯಾವ್ದಂದ್ರೆ ಈಗ ಇನ್ನೊಂದು ಹೊಸ ಮಾನಿಟರ್ ಬಂದವ್ರಿ, ನೀವು ಕೇಳಿರ್ಬೋದು, ಗೇಮ್ ಮಾನಿಟರ್ ಅಂತ ಬಂದವು. ಕೇಳಿರೇನ್ರಿ? ಮಾನಿಟರ್ಸ್ ಗೇಮ್ಸ್ ಇದು ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಏನಂದ್ರೆ ಆ ಗೇಮ್ ನ ಪಿಕ್ಚರ್ ಕ್ವಾಲಿಟಿ ಚಂದ ಕಾಣ್ಬೇಕ್ರಿ, ಮಕ್ಕಳಿಗೆ ಇಂಟ್ರೆಸ್ಟ್ ಬರ್ಬೇಕ್ರಿ, ಓದೋದ್ ಬಿಟ್ಟು ಎಲ್ಲ ಅದನ್ನೇ ಮಾಡ್ಬೇಕು. ಅದಕ್ಕಂತ ಕಿಶನ್ ಬಂದ್ರಿ, ಹೌದಲ್ರಿ? ಓಕೆ, ಸೊ ಇದು ಮಾನಿಟರ್ ಅದ್ರಿ. ಹೌದಾ? ಇದ್ರಾಗ ಏನೋ ಡೌಟ್ಸ್ ಅದಾವೇನ್ರಿ? ಇಲ್ಲಲ್ರಿ? ಓಕೆ, ಸೊ ನೆಕ್ಸ್ಟ್ ಬರೋದೇ ಪ್ರಿಂಟರ್. ಔಟ್ಪುಟ್ ಪ್ರಿಂಟರ್ ಎನ್ನುವುದು ಒಂದು ಯಾವ ಡಿವೈಸ್ ರೀ? ಔಟ್ಪುಟ್ ಡಿವೈಸ್. ಇಲ್ಲಿ ಮುದ್ರಿತವಾಗಿರುವಂತಹ ದತ್ತಾಂಶವನ್ನ ಹಾರ್ಡ್ ಕಾಪಿ ಅಂತ ಕರಿತೀವಿ. ಯಾಕ್ರಿ? ಅದನ್ನ ಎಡಿಟ್ ಮಾಡೋಕೆ ಬರೋದಿಲ್ಲ, ಒಂದ್ಸಲ ಪ್ರಿಂಟ್ ಆಯ್ತು ಅಂದ್ರೆ ಮುಗಿದ ಅಷ್ಟೇ ಕಂಪ್ಯೂಟರ್. ಹೌದ್ರಾ ರೀ? ನೆಕ್ಸ್ಟ್ ಈಗ ನಾನು ಮಾನಿಟರ್ ತಗೋಬೇಕಾಗಿತ್ತು ಅಂದ್ರೆ ಏನು ಅದ್ರದ್ದು ಕ್ವಾಲಿಟಿ ಏನ್ ನೋಡ್ತಿದೀವಿ ಅಂತಂದ್ರೆ ಮಾನಿಟರ್ ಹೇಳೋದು ಮಾಡ್ತಿರ್ತಾನೆ. ಹೌದಲ್ರಿ? ಒಂದೇ ನೋಡ್ತೀವಿ ಅಂದ್ರೆ ಸೈಜ್ ನೋಡ್ತೀವ್ರಿ, ಎರಡನೇದು LED ನೋಡ್ತೀವಿ ಅಂತ ಹೇಳ್ತೀವ್ರಿ. ಹೌದಾ? ಆಮೇಲೆ ಆಬ್ವಿಯಸ್ಲಿ ಪವರ್ ಕನ್ಸಂಪ್ಷನ್ ನೋಡ್ತೀವಿ. ಇನ್ನು ಪ್ರಿಂಟರ್ ತಗೋಬೇಕಾಗಿತ್ತು ಅಂತಂದ್ರೆ ಅಲ್ಲಿ ನೋಡುವಂತದ್ದು ಏನಿರ್ತಾವ ಅಥವಾ ಅದ್ರ ಯಾವ್ದ್ರಿಂದ ಅಳಿತಾರ ಅಂದ್ರೆ ಒಂದು PPM ಅಂತ ಕರಿತೀವಿ, ಇನ್ನೊಂದು CPS ಅಂತ ಹೇಳ್ತೀವಿ. ಇದನ್ನ ವಿಸ್ತರಿಸಿ ಬರೆದಾಗ ಇಷ್ಟು ಎಕ್ಸಾಮ್ದಾಗ ನಾನ್ ನೋಡಿದ ಪ್ರಕಾರ ಒಂದೇ ಸಲ ಕ್ವಶನ್ ಬಂದ್ರಿ. PPM ಅಂತಂದ್ರೆ ಪೇಜ್ ಪರ್ ಮಿನಿಟ್ ರೀ. ಪೇಜ್ ಪರ್ ಮಿನಿಟ್ ಅಂತ ಕರಿತೀವಿ. ಅಂದ್ರೆ ಒಂದು ನಿಮಿಷದಾಗ ಆ ಪ್ರಿಂಟರ್ ಎಷ್ಟು ಪೇಜ್ ಅನ್ನ ಪ್ರಿಂಟ್ ಹಾಕುವಂತ ಕೆಪಾಸಿಟಿ ಐತಿ ಒಂದನೇದ್ರಿ. ಎರಡನೇದು ಕ್ಯಾರೆಕ್ಟರ್ ಪರ್ ಸೆಕೆಂಡ್. 1 ಸೆಕೆಂಡ್ ನಾಗ ಎಷ್ಟು ಕ್ಯಾರೆಕ್ಟರ್ಗಳನ್ನ ಪ್ರಿಂಟ್ ಮಾಡ್ತದೆ. ಇವು ಎರಡು ಏನಂತಂದ್ರೆ ನಾವು ಪ್ರಿಂಟರ್ ತಗೊಳಕ್ ಹೋದಾಗ ಅಥವಾ ಪ್ರಿಂಟರ್ ನ ಒಂದು ಸಾಮರ್ಥ್ಯವನ್ನು ಅಳಿಬೇಕಾಗಿತ್ತಂದ್ರೆ ಈ ಎರಡು ಮೂಲಗಳಿಂದ ಅಳಿತೀವ್ರಿ. ಒಂದು PPM ರೀ, ಎರಡನೇದ್ರಿ CPS. ಹೌದ್ರಾ ರೀ? ಸೊ ಈ ಪ್ರಿಂಟರ್ ನಾಗ ಕೆಲವೊಂದು ವಿಧಗಳಿದ್ದಾವ. ಹೌದ್ರಾ? ಅವು ನಾಳೆ ನೋಡೋಣ. ಕ್ಲಿಯರ್ ಅದಾರ ರೀ? ಸೊ ಇಲ್ಲಿ ತನಕ ಹೇಳಿದ್ರಾಗ ಏನಾದ್ರು ಡೌಟ್ಸ್ ಅದಾವ್ರೆ? ಇಲ್ಲಲ್ರಿ? ಸೊ ಸ್ವಲ್ಪ ನಾನು ನೋಟ್ಸ್ ನಾಳೆ ಕೊಡ್ತೀನಿ. ಇದೊಂದು ಪ್ರಿಂಟರ್ ಬಗ್ಗೆ ನಾವು ಸ್ವಲ್ಪ ಹೇಳೋದಾದ್ರೆ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಅದು ಹೇಳಿ ನಾವು ಮುಂದೆ ತಗೊಳ್ಳೋಣ. ಕ್ಲಿಯರ್ ಅದಾರೆ?